ನಮಸ್ಕಾರ ಸ್ನೇಹಿತರೆ, ಸ್ಟಡಿ ವಿತ್ MD ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಸಂವಿಧಾನದ ಅಧ್ಯಾಯ 3 ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟದ ಬಗ್ಗೆ ನೋಡ್ತಾ ಹೋಗೋಣ. ಈ ವಿಡಿಯೋ VAO, PC, PSI, SDA, FDA, RRB, SSC ಸೇರಿದಂತೆ ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿದೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಸ್ಟಡಿ ವಿತ್ MD ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ನೋಡ್ತಾ ಹೋಗೋಣ. ಈ ಹಿಂದೆ ಕೂಡ ನಾನು ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋ ಕೂಡ ಮಾಡಿದ್ದೀನಿ. ಹಾಗೆ ಈ ಹಿಂದೆ ಚಾಪ್ಟರ್ 1, ಚಾಪ್ಟರ್ 2 ಮುಗಿದಿದೆ. ಈಗ ಇದು ಚಾಪ್ಟರ್ 3 ಕೇಂದ್ರ ಮತ್ತು ಒಕ್ಕೂಟಗಳ ರಾಜ್ಯಗಳ ಒಕ್ಕೂಟ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಂವಿಧಾನದ ಮೊದಲ ವಿಧಿಯ ಪ್ರಕಾರ ಭಾರತವು ರಾಜ್ಯಗಳ ಒಕ್ಕೂಟವಾಗಿದೆ ಅಂತ ಹೇಳಿದರೆ, ಎರಡನೇದು ಹೇಳಿಕೆ ಭಾರತ ಮತ್ತು ಇಂಡಿಯಾ ಎಂಬ ಎರಡು ಹೆಸರುಗಳನ್ನು ಸಂವಿಧಾನವು ಮಾನ್ಯಗೊಳಿಸುತ್ತದೆ ಅಂತ ಹೇಳಿದ್ದಾರೆ. ಮೂರನೇದು, ರಾಜ್ಯಗಳ ಒಕ್ಕೂಟ ಎಂಬ ಪದಪ್ರಯೋಗವು ಭಾರತದಲ್ಲಿ ರಾಜ್ಯಗಳಿಗೆ ಪ್ರತ್ಯೇಕವಾಗಿ ಬೇರ್ಪಡುವ ಸಂವಿಧಾನಾತ್ಮಕ ಹಕ್ಕಿದೆ ಎಂಬುದನ್ನು ಸೂಚಿಸುತ್ತದೆ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. A 1 ಮತ್ತು 2 ಮಾತ್ರ ಸರಿ, B 1 ಮತ್ತು 3 ಮಾತ್ರ ಸರಿ, C 2 ಮತ್ತು 3 ಮಾತ್ರ ಸರಿ, D ಮೇಲಿನ ಎಲ್ಲವೂ ಸರಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ A ಆಗುತ್ತೆ. 1 ಮತ್ತು 2 ಮಾತ್ರ ಸರಿಯಾಗಿದೆ. ವಿಧಿ 1ರಲ್ಲಿ ಇಂಡಿಯಾ ಅಂದರೆ ಭಾರತ ರಾಜ್ಯಗಳ ಒಕ್ಕೂಟವಾಗಿರುತ್ತದೆ ಎಂದು ಹೇಳಲಾಗಿದೆ. ರಾಜ್ಯಗಳಿಗೆ ಒಕ್ಕೂಟದಿಂದ ಏಕಪಕ್ಷೀಯವಾಗಿ ಬೇರ್ಪಡುವ ಸಂವಿಧಾನಾತ್ಮಕ ಹಕ್ಕು ನೀಡಲಾಗಿಲ್ಲ. ಹಾಗಾಗಿ ಮೂರನೇ ಹೇಳಿಕೆ ತಪ್ಪಾಗಿದೆ. ಎರಡನೇ ಕ್ವಶನು, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ A ವಿಧಿ 1, ವಿಧಿ 2, ವಿಧಿ 3, ವಿಧಿ 4. ಪಟ್ಟಿ B ಕೆಳಗಡೆ ಇದೆ. ಪಟ್ಟಿ Bಯಲ್ಲಿ ಹೊಸ ರಾಜ್ಯಗಳ ಪ್ರವೇಶ ಅಥವಾ ಸ್ಥಾಪನೆ, B ರಾಜ್ಯಗಳ ರಚನೆ ಮತ್ತು ಗಡಿ ಪ್ರದೇಶ ಅಥವಾ ಹೆಸರಿನ ಬದಲಾವಣೆ, C ಭಾರತದ ಹೆಸರು ಮತ್ತು ಪ್ರದೇಶ, D ವಿಧಿ 2 ಮತ್ತು 3ರ ಅಡಿಯಲ್ಲಿ ಮಾಡಿದ ಕಾನೂನುಗಳಿಗೆ ಸಂಬಂಧಿಸಿದ ಪೂರಕ ವಿಷಯಗಳು ಅಂತ ಹೇಳಿದೆ. ಸಾರಿ, ಇದು ಆ ಕಡೆ ಈ ಕಡೆ ಇದ್ದಿದ್ರೆ ಚೆನ್ನಾಗಾಗ್ತಿತ್ತು, ಆದರೆ ಕೆಳಗೆ ಮೇಲೆ ಇದೆ. ಇದಕ್ಕೆ ಆಪ್ಷನ್ ಹೀಗಿದೆ: 1 C 2A 3B 4D, ಬಿ ಆಪ್ಷನ್ನಲ್ಲಿ 1A 2B 3D 4C, C ಆಪ್ಷನ್ನಲ್ಲಿ 1B 2D 3A 4C, D ಆಪ್ಷನ್ನಲ್ಲಿ 1D 2C 3B 4A ಅಂತ ಇದೆ. ಇದು ಸರಿಯಾದ ಉತ್ತರ ಆಪ್ಷನ್ A ಆಗುತ್ತೆ. ವಿವರಣೆ ನೋಡಿದರೆ, ವಿಧಿ 1 ಭಾರತ ಮತ್ತು ಅದರ ಪ್ರದೇಶದ ಬಗ್ಗೆ ಹೇಳಿದರೆ, ವಿಧಿ 2 ಹೊಸ ರಾಜ್ಯಗಳ ಪ್ರವೇಶ ಅಥವಾ ಸ್ಥಾಪನೆ ಬಗ್ಗೆ ಹೇಳುತ್ತೆ, ವಿಧಿ 3 ರಾಜ್ಯಗಳ ರಚನೆ, ಗಡಿ ಪ್ರದೇಶ ಅಥವಾ ಹೆಸರಿನ ಬದಲಾವಣೆ ಬಗ್ಗೆ ಹೇಳುತ್ತೆ, 4ನೇ ವಿಧಿ 2 ಮತ್ತು 3ಕ್ಕೆ ಸಂಬಂಧಿಸಿದ ಪೂರಕ ಹಾಗೂ ಪರಿಣಾಮಕಾರಿ ವಿಷಯಗಳ ಬಗ್ಗೆ ವಿಧಿ 4 ಹೇಳುತ್ತೆ. ನೆಕ್ಸ್ಟ್ ಕ್ವಶನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ, ವಿಧಿ 3ರ ಅಡಿಯಲ್ಲಿ ರಾಜ್ಯದ ಗಡಿಯನ್ನು ಬದಲಾಯಿಸುವ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸುವ ಮೊದಲು ರಾಷ್ಟ್ರಪತಿಯ ಶಿಫಾರಸು ಅಗತ್ಯ ಅಂತ ಹೇಳುತ್ತೆ. ಎರಡನೇ ಹೇಳಿಕೆ ಏನು ಹೇಳುತ್ತೆ ಅಂದರೆ, ಅಂತಹ ಮಸೂದೆಯನ್ನು ಸಂಬಂಧಿಸಿದ ರಾಜ್ಯದ ವಿಧಾನಮಂಡಲಕ್ಕೆ ಅಭಿಪ್ರಾಯ ನೀಡಲು ಕಳುಹಿಸಬಹುದು ಅಂತ ಹೇಳುತ್ತೆ. ಮೂರನೇದು ಏನು ಹೇಳುತ್ತೆ ಅಂದರೆ, ರಾಜ್ಯದ ವಿಧಾನಮಂಡಲದ ಅಭಿಪ್ರಾಯವು ಸಂಸತ್ತಿಗೆ ಕಡ್ಡಾಯವಾಗಿ ಬದ್ಧವಾಗಿರುತ್ತದೆ ಅಂತ ಹೇಳಿದೆ. ಇದರಲ್ಲಿ ಸರಿಯಾಗಿರೋದು ಯಾವುದು ಅಂತ ನೋಡಬೇಕು. A 1 ಮಾತ್ರ ಸರಿ, B 1 ಮತ್ತು 2 ಮಾತ್ರ ಸರಿ, C 2 ಮತ್ತು 3 ಮಾತ್ರ ಸರಿ, D ಮೇಲಿನ ಎಲ್ಲವೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B. ವಿಧಿ 3ರ ಅಡಿಯಲ್ಲಿ ಮಸೂದೆ ಮಂಡಿಸಲು ರಾಷ್ಟ್ರಪತಿಯ ಶಿಫಾರಸು ಅಗತ್ಯ. ಸಂಬಂಧಿಸಿದ ರಾಜ್ಯ ವಿಧಾನಮಂಡಲದ ಅಭಿಪ್ರಾಯವನ್ನು ಪಡೆಯಲಾಗುತ್ತದೆ, ಆದರೆ ಆ ಅಭಿಪ್ರಾಯವು ಸಂಸತ್ತಿಗೆ ಬದ್ಧವಾಗಿರೋದಿಲ್ಲ. ಹಾಗಾಗಿ ಮೂರನೇ ಹೇಳಿಕೆ ತಪ್ಪಾಗಿತ್ತು. ನೆಕ್ಸ್ಟ್ ಕ್ವಶನು, ಕೆಳಗಿನವುಗಳಲ್ಲಿ ಯಾವುದು ವಿಧಿ 3ರ ಅಡಿಯಲ್ಲಿ ಸಂಸತ್ತಿನ ಅಧಿಕಾರಕ್ಕೆ ಒಳಪಡುವುದಿಲ್ಲ ಅಂತ ಕೇಳಿದ್ದಾರೆ. 1 ರಾಜ್ಯದ ಪ್ರದೇಶವನ್ನು ಹೆಚ್ಚಿಸುವುದು, B 1 ರಾಜ್ಯದ ಪ್ರದೇಶವನ್ನು ಕಡಿಮೆ ಮಾಡುವುದು, C 1 ರಾಜ್ಯದ ಹೆಸರನ್ನು ಬದಲಿಸುವುದು, D ಭಾರತದ ಪ್ರದೇಶಕ್ಕೆ ವಿದೇಶಿ ಪ್ರದೇಶವನ್ನು ಸೇರಿಸುವುದು ಅಂತ ಹೇಳಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ D ಆಗುತ್ತೆ. ವಿಧಿ 3 ರಾಜ್ಯಗಳ ರಚನೆ, ಪ್ರವೇಶ, ಗಡಿ ಮತ್ತು ಹೆಸರುಗಳಿಗೆ ಸಂಬಂಧಿಸಿದೆ. ವಿದೇಶಿ ಪ್ರದೇಶವನ್ನು ಭಾರತಕ್ಕೆ ಸೇರಿಸುವ ವಿಷಯವು ವಿಧಿ 2ಕ್ಕೆ ಸಂಬಂಧಿಸಿದೆ, 3ಕ್ಕೆ ಅಲ್ಲ. ಹಾಗಾಗಿ ಅದು D ತಪ್ಪಾಗಿರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ D ಆಗಿರುತ್ತೆ. ನೆಕ್ಸ್ಟ್ ಕ್ವಶನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ,
ವಿಧಿ 4ರ ಅಡಿಯಲ್ಲಿ ಮಾಡಿದ ಕಾನೂನನ್ನು ಸಂವಿಧಾನ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದರೆ. ಎರಡನೇದು, ಅಂತಹ ಕಾನೂನು ಸಾಮಾನ್ಯ ಕಾನೂನು ರಚನಾ ವಿಧಾನದಲ್ಲಿ ಸಂಸತ್ತಿನಿಂದ ಅಂಗೀಕರಿಸಬಹುದು ಅಂತ ಹೇಳಿದ್ದಾರೆ. ಮೂರನೇದು, ಇಂತಹ ಕಾನೂನುಗಳಿಗೆ ವಿಧಿ 368ರ ಅಡಿಯಲ್ಲಿ ವಿಶೇಷ ಬಹುಮತ ಕಡ್ಡಾಯ ಅಂತ ಹೇಳಿದ್ದಾರೆ. ಆಪ್ಷನ್ ಹೀಗಿದೆ: 1 ಮತ್ತು 2 ಮಾತ್ರ ಸರಿ, 1 ಮತ್ತು 3 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, 1, 2, 3 ಎಲ್ಲವೂ ಸರಿ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, 1 ಮತ್ತು 2 ಮಾತ್ರ ಸರಿಯಾಗಿರುತ್ತೆ. ವಿಧಿ 4ರ ಪ್ರಕಾರ ವಿಧಿ 2 ಮತ್ತು 3ರ ಅಡಿಯಲ್ಲಿ ಮಾಡಿದ ಕಾನೂನುಗಳು ಸಂವಿಧಾನದ ತಿದ್ದುಪಡಿ ಎಂದು ಪರಿಗಣಿಸಲ್ಪಡುವುದಿಲ್ಲ. ಆದ್ದರಿಂದ ವಿಧಿ 368ರ ವಿಶೇಷ ತಿದ್ದುಪಡಿ ವಿಧಾನ ಅಗತ್ಯವಿರೋದಿಲ್ಲ. ಹಾಗಾಗಿ ಆಪ್ಷನ್ 1 ಮತ್ತು 2 ಮಾತ್ರ ಸರಿಯಾಗುತ್ತೆ, 3 ತಪ್ಪಾಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿಧಿ 2ರ ಅಡಿಯಲ್ಲಿ ಹೊಸ ರಾಜ್ಯವನ್ನು ಭಾರತಕ್ಕೆ ಸೇರಿಸುವ ಅಧಿಕಾರ ಸಂಸತ್ತಿಗಿದೆ. ಎರಡನೇದು, ವಿಧಿ 2ರ ಅಡಿಯಲ್ಲಿ ಸಂಸತ್ತು ಕಾನೂನು ಮಾಡುವಾಗ ಷರತ್ತುಗಳು ಮತ್ತು ನಿಯಮಗಳನ್ನು ನಿರ್ಧರಿಸಬಹುದು. ಮೂರನೇದು, ವಿಧಿ 2ರ ಅಧಿಕಾರವು ಈಗಾಗಲೇ ಭಾರತದ ಭಾಗವಾಗಿರುವ ರಾಜ್ಯಗಳ ಗಡಿಯನ್ನು ಬದಲಾಯಿಸುವುದಕ್ಕೆ ಮಾತ್ರ ಸೀಮಿತವಾಗಿದೆ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಎ 1 ಮತ್ತು 2 ಮಾತ್ರ ಸರಿ, ಬಿ 1 ಮತ್ತು 3 ಮಾತ್ರ ಸರಿ, ಸಿ 2 ಮತ್ತು 3 ಮಾತ್ರ ಸರಿ, ಡಿ 1, 2, 3 ಎಲ್ಲವೂ ಸರಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಯಾವುದು ಅಂದರೆ ಆಪ್ಷನ್ ಎ ಸರಿಯಾಗುತ್ತೆ, 1 ಮತ್ತು 2 ಮಾತ್ರ ಸರಿಯಾಗಿರುತ್ತೆ. ವಿಧಿ 2ರ ಪ್ರಕಾರ ಸಂಸತ್ತು ಹೊಸ ರಾಜ್ಯಗಳನ್ನು ಒಕ್ಕೂಟಕ್ಕೆ ಸೇರಿಸಬಹುದು ಅಥವಾ ಸ್ಥಾಪಿಸಬಹುದು. ಅದರಿಂದಾಗಿ ಅಗತ್ಯವಾದ ಷರತ್ತುಗಳನ್ನು ಕಾನೂನಿನಲ್ಲಿ ನಿಗದಿಪಡಿಸಬಹುದು. ಈಗಾಗಲೇ ಇರುವ ರಾಜ್ಯಗಳ ಗಡಿ ಅಥವಾ ಪ್ರದೇಶ ಬದಲಾವಣೆಯು ಮುಖ್ಯವಾಗಿ ವಿಧಿ 3ಕ್ಕೆ ಸಂಬಂಧಿಸಿದೆ, 2ಕ್ಕೆಲ್ಲ. ಹಾಗಾಗಿ ಆಪ್ಷನ್ 3 ತಪ್ಪಾಗಿರುತ್ತೆ. ನೆಕ್ಸ್ಟು ಹೇಳಿಕೆ ಮತ್ತು ಕಾರಣ ಕೊಟ್ಟಿದ್ದಾರೆ. ಹೇಳಿಕೆ: ರಾಜ್ಯದ ಗಡಿ ಬದಲಾವಣೆಯ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸುವ ಮೊದಲು ರಾಷ್ಟ್ರಪತಿಯ ಶಿಫಾರಸು ಅಗತ್ಯ ಅಂತ ಹೇಳಿದ್ದಾರೆ. ಕಾರಣ ಏನು ಹೇಳಿದ್ದಾರೆ ಅಂದರೆ, ಇಂತಹ ಮಸೂದೆಯು ಸಂಬಂಧಿಸಿದ ರಾಜ್ಯದ ಪ್ರದೇಶ, ಗಡಿ ಅಥವಾ ಹೆಸರಿನ ಮೇಲೆ ಪರಿಣಾಮ ಬೀರಬಹುದು ಅಂತ ಹೇಳಿದ್ದಾರೆ. ಇದು ಆಪ್ಷನ್ ಹೀಗಿದೆ: ಹೇಳಿಕೆ ಮತ್ತು ಕಾರಣ ಎರಡೂ ಸರಿ, ಕಾರಣವು ಹೇಳಿಕೆಗೆ ಸರಿಯಾದ ವಿವರಣೆಯಾಗಿದೆ ಅಂತ ಹೇಳಿದ್ದಾರೆ. ಬಿ, ಹೇಳಿಕೆ ಮತ್ತು ಕಾರಣ ಎರಡೂ ಸರಿ, ಆದರೆ ಕಾರಣವು ಸರಿಯಾದ ವಿವರಣೆ ಅಲ್ಲ ಅಂತ ಹೇಳಿದ್ದಾರೆ. ಸಿ, ಹೇಳಿಕೆ ಸರಿ, ಕಾರಣ ತಪ್ಪು. ಡಿ, ಹೇಳಿಕೆ ತಪ್ಪು, ಕಾರಣ ಸರಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ರಾಷ್ಟ್ರಪತಿಯ ಶಿಫಾರಸು ಅಗತ್ಯವಾಗಿರುವುದು ಸಂವಿಧಾನದ ವಿಧಿ 3ರಲ್ಲಿ ನೇರವಾಗಿ ನಿಗದಿಪಡಿಸಿದ ಸಂವಿಧಾನಾತ್ಮಕ ಅವಶ್ಯಕತೆ. ಕಾರಣದಲ್ಲಿ ಹೇಳಿರುವ ವಿಷಯವು ಸಾಮಾನ್ಯ ವಿವರಣೆ ಮಾತ್ರ, ಅದು ರಾಷ್ಟ್ರಪತಿಯ ಶಿಫಾರಸಿನ ನೇರ ಕಾನೂನು ಕಾರಣವಲ್ಲ. ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ನು, ಕೆಳಗಿನವುಗಳಲ್ಲಿ ಯಾವ ಜೋಡಿ ತಪ್ಪಾಗಿ ಹೊಂದಿಸಲಾಗಿದೆ ಅಂತ ಕೇಳಿದರೆ. ವಿಧಿ 1 ಭಾರತ ಮತ್ತು ಅದರ ಪ್ರದೇಶ ಅಂತ ಹೇಳುತ್ತೆ. ವಿಧಿ 2 ಹೊಸ ರಾಜ್ಯಗಳ ಪ್ರವೇಶ ಅಥವಾ ಸ್ಥಾಪನೆ ಬಗ್ಗೆ ಹೇಳುತ್ತೆ. ವಿಧಿ 3 ರಾಜ್ಯಗಳ ರಚನೆ ಮತ್ತು ಗಡಿ ಬದಲಾವಣೆ ಬಗ್ಗೆ ಹೇಳುತ್ತೆ. ವಿಧಿ 4 ರಾಜ್ಯಗಳ ಪುನರ್ರಚನೆಗೆ ಸಂಬಂಧಿಸಿದ ಪ್ರತಿಯೊಂದು ಕಾನೂನಿಗೂ ವಿಶೇಷ ಬಹುಮತದ ಅವಶ್ಯಕತೆ ಇದೆ ಅಂತ ಹೇಳುತ್ತೆ. ಹಾಗಾಗಿ ಇದರಲ್ಲಿ ತಪ್ಪಾಗಿರೋದು ಆಪ್ಷನ್ ಡಿ ಮಾತ್ರ. ವಿವರಣೆ ಅಂದರೆ ವಿಧಿ 4ರ ಅಡಿಯಲ್ಲಿ ವಿಧಿ 2 ಮತ್ತು 3ಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಸಾಮಾನ್ಯ ಕಾನೂನು ರಚನಾ ವಿಧಾನದಲ್ಲಿ ಅಂಗೀಕರಿಸಬಹುದು. ಪ್ರತಿಯೊಂದು ಸಂದರ್ಭದಲ್ಲೂ ವಿಧಿ 368ರ ವಿಶೇಷ ಬಹುಮತದ ಅಗತ್ಯವಿರೋದಿಲ್ಲ, ಅಲ್ಲಿ ಅಗತ್ಯವಿರುತ್ತೆ ಅಂತ ಹೇಳಿದರೆ, ಹಾಗಾಗಿ ಅದು ತಪ್ಪಾಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿಧಿ 3ರ ಅಡಿಯಲ್ಲಿ ಒಂದು ರಾಜ್ಯದ ಹೆಸರನ್ನು ಬದಲಾಯಿಸಬಹುದು. ಎರಡನೇದು, ಅಂತಹ ಬದಲಾವಣೆಗೆ ಸಂಬಂಧಿಸಿದ ರಾಜ್ಯ ವಿಧಾನಮಂಡಲದ ಒಪ್ಪಿಗೆ ಕಡ್ಡಾಯ ಅಂತ ಹೇಳಿದ್ದಾರೆ. ಮೂರನೇದು, ರಾಜ್ಯ ವಿಧಾನಮಂಡಲಕ್ಕೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಅವಕಾಶ ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ. ಆಪ್ಷನ್ ಹೀಗಿದೆ: 1 ಮಾತ್ರ ಸರಿ, 1 ಮತ್ತು 3 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, ಮೇಲಿನ ಎಲ್ಲವೂ ಸರಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ, 1 ಮತ್ತು 3 ಮಾತ್ರ ಸರಿಯಾಗಿರುತ್ತೆ. ವಿಧಿ 3ರ ಅಡಿಯಲ್ಲಿ ರಾಜ್ಯದ ಹೆಸರನ್ನು ಬದಲಾಯಿಸುವ ಅಧಿಕಾರ ಸಂಸತ್ತಿಗಿದೆ. ಸಂಬಂಧಿಸಿದ ರಾಜ್ಯ ವಿಧಾನಮಂಡಲದ ಅಭಿಪ್ರಾಯ ಪಡೆಯಲಾಗುತ್ತದೆ, ಆದರೆ ಅದರ ಒಪ್ಪಿಗೆ ಕಡ್ಡಾಯವಾಗಿರೋದಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ನು, ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಅಂತ ಹೇಳಿದ್ದಾರೆ. ಆಂಧ್ರ ರಾಜ್ಯ ರಚನೆ, ಎರಡನೇದು ರಾಜ್ಯಗಳ ಪುನರ್ರಚನೆ ಕಾಯ್ದೆ,
ಮೂರನೇದು ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳ ರಚನೆ. ನಾಲ್ಕನೇದು ಹರಿಯಾಣ ರಾಜ್ಯ ರಚನೆ ಅಂತ ಹೇಳಿದರೆ ಇದು 1953 ಫಸ್ಟ್ ಬರಬೇಕು. ಆಮೇಲೆ 1966. ಇದಕ್ಕೆ ಸರಿಯಾಗಿ ಆಪ್ಷನ್ ಹೀಗಿದೆ: 1 2 3 4, ಬಿ 2 1 3 4, ಸಿ 1 3 2 4, ಡಿ 3 2 1 4 ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ, 1 2 3 4. ಆಂಧ್ರ ಪ್ರದೇಶ ರಾಜ್ಯ ರಚನೆ 1953, ರಾಜ್ಯಗಳ ಪುನರ್ರಚನೆ ಕಾಯ್ದೆ 1956. ಇದು ಮಹಾರಾಷ್ಟ್ರ ಮತ್ತು ಗುಜರಾತ್ ರಚನೆ ಆಗಿದ್ದು 1960, ಹರಿಯಾಣ ರಾಜ್ಯ ರಚನೆ ಆಗಿದ್ದು 1966 ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ, 1 2 3 4 ಸರಿಯಾದ ಕಾಲಾನುಕ್ರಮದಲ್ಲೇ ಇದೆ. ನೆಕ್ಸ್ಟ್ ಕ್ವಶನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ, ಸಂವಿಧಾನದ ವಿಧಿ 1ರಲ್ಲಿ ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಉಲ್ಲೇಖವಿದೆ ಅಂತ ಹೇಳಿದರೆ. ಎರಡನೇದು, ಭಾರತದ ಪ್ರದೇಶದಲ್ಲಿ ರಾಜ್ಯಗಳ ಪ್ರದೇಶದ ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಭಾರತವು ಮುಂದೆ ಪಡೆದುಕೊಳ್ಳಬಹುದಾದ ಇತರ ಪ್ರದೇಶಗಳು ಸೇರಿವೆ ಅಂತ ಹೇಳಿದರೆ. ಮೂರನೇದು ಏನು ಹೇಳಿದ್ದಾರೆ ಅಂದರೆ, ಭಾರತವು ತನ್ನ ಪ್ರದೇಶವನ್ನು ಯಾವುದೇ ಸಂದರ್ಭದಲ್ಲೂ ವಿದೇಶಕ್ಕೆ ವರ್ಗಾಯಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಆಪ್ಷನ್ ಹೀಗಿದೆ, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 1 ಮತ್ತು 2 ಮಾತ್ರ ಸರಿ, 1 ಮತ್ತು 3 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, ಮೇಲಿನ ಎಲ್ಲವೂ ಸರಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ವಿಧಿ 1ರ ಪ್ರಕಾರ ಭಾರತದ ಪ್ರದೇಶದಲ್ಲಿ ರಾಜ್ಯಗಳ ಪ್ರದೇಶ, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಭಾರತವು ಮುಂದೆ ಪಡೆದುಕೊಳ್ಳಬಹುದಾದ ಇತರ ಪ್ರದೇಶಗಳು ಕೂಡ ಸೇರಿವೆ. ಭಾರತದ ಪ್ರದೇಶವನ್ನು ವಿದೇಶಕ್ಕೆ ವರ್ಗಾಯಿಸುವ ವಿಷಯದಲ್ಲಿ ಸಂಪೂರ್ಣ ನಿರ್ಬಂಧವಿದೆ ಎಂದು ಹೇಳುವುದು ಸರಿಯಾಗುವುದಿಲ್ಲ. ನೆಕ್ಸ್ಟ್ ಕ್ವಶನು, ಕೆಳಗಿನವುಗಳಲ್ಲಿ ಯಾವುದು ವಿಧಿ 3ರ ಅಡಿಯಲ್ಲಿ ಸಂಸತ್ತು ಮಾಡಬಹುದಾದ ಬದಲಾವಣೆ ಅಲ್ಲ ಅಂತ ಹೇಳಿದರೆ. ಎ, ಒಂದು ರಾಜ್ಯದಿಂದ ಪ್ರದೇಶವನ್ನು ಬೇರ್ಪಡಿಸಿ ಹೊಸ ರಾಜ್ಯ ರಚಿಸೋದು. ಬಿ, 2 ಅಥವಾ ಹೆಚ್ಚು ರಾಜ್ಯಗಳನ್ನು ಒಂದುಗೂಡಿಸೋದು. ಸಿ, ಒಂದು ರಾಜ್ಯದ ಗಡಿಯನ್ನು ಬದಲಾಯಿಸುವುದು. ಭಾರತದ ಸಂವಿಧಾನದ ಪೀಠಿಕೆಯನ್ನು ಡಿ, ಭಾರತದ ಸಂವಿಧಾನ ಪೀಠಿಕೆಯನ್ನು ಬದಲಾಯಿಸುವುದು ಅಂತ ಹೇಳಿದ್ರೆ ಸರಿಯಾದ ಉತ್ತರ ಡಿ ಆಗಿರುತ್ತೆ. ಡಿ ತಪ್ಪಾಗಿರುತ್ತೆ. ವಿಧಿ 3 ರಾಜ್ಯಗಳ ರಚನೆ, ವಿಲೀನ, ಪ್ರದೇಶ ಗಡಿ ಮತ್ತು ಹೆಸರುಗಳಿಗೆ ಸಂಬಂಧಿಸಿದೆ. ಪೀಠಿಕೆಯ ಬದಲಾವಣೆ ವಿಧಿ 3ರ ವ್ಯಾಪ್ತಿಗೆ ಬರುವುದಿಲ್ಲ, ಹಾಗಾಗಿ ಅದು ತಪ್ಪಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ, ವಿಧಿ 3ರ ಅಡಿಯಲ್ಲಿ ರಾಜ್ಯದ ಪ್ರದೇಶವನ್ನು ಹೆಚ್ಚಿಸಬಹುದು. ಎರಡನೇದು, ರಾಜ್ಯದ ಪ್ರದೇಶವನ್ನು ಕಡಿಮೆ ಮಾಡಬಹುದು. ಮೂರನೇದು, ರಾಜ್ಯದ ಹೆಸರನ್ನು ಬದಲಾಯಿಸಬಹುದು. ನಾಲ್ಕನೇದು, ರಾಜ್ಯದ ಗಡಿಯನ್ನು ಬದಲಾಯಿಸಬಹುದು ಅಂತ ಹೇಳಿದರೆ ಮೇಲಿನ ಹೇಳಿಕೆಗಳು ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ 1 ಮಾತ್ರ, 2 ಮಾತ್ರ, 3 ಮಾತ್ರ, 4 ಕೂಡ ಸರಿ ಇವೆ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ 4 ಕೂಡ ಸರಿ ಇದೆ, ಆಪ್ಷನ್ ಡಿ. ವಿಧಿ 3ರ ಅಡಿಯಲ್ಲಿ ಸಂಸತ್ತಿಗೆ ರಾಜ್ಯಗಳ ರಚನೆ, ವಿಲೀನ, ಪ್ರದೇಶಗಳ ಹೆಚ್ಚಳ ಅಥವಾ ಕಡಿತ, ಗಡಿ ಇದು ಸರಿಯಾದ ಉತ್ತರ ಸರಿಯಾಗಿರುತ್ತೆ. 14ನೇ ಕ್ವಶನು, ಕೆಳಗಿನವುಗಳಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದಿಸಲಾಗಿದೆ ಅಂತ ಕೇಳಿದರೆ ಆಂಧ್ರ ರಾಜ್ಯ 1953 ಭಾಷಾವಾರು ಆಧಾರದ ಮೇಲೆ ರಚನೆ ಆಯಿತು ಅಂತ ಹೇಳಿದರೆ. ಬಿ, ಗುಜರಾತ್ 1956 ಬಾಂಬೆ ರಾಜ್ಯದಿಂದ ಪ್ರತ್ಯೇಕವಾಯಿತು ಅಂತ ಹೇಳಿದರೆ. ಸಿ, ಹರಿಯಾಣ 1960 ಪಂಜಾಬ್ನಿಂದ ಪ್ರತ್ಯೇಕ ಆಯಿತು ಅಂತ ಹೇಳಿದರೆ. ಮೇಘಾಲಯ 1966 ಆಸಾಂನಿಂದ ಪ್ರತ್ಯೇಕವಾಯಿತು ಅಂತ ಹೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. 1953ರಲ್ಲಿ ಆಂಧ್ರ ರಾಜ್ಯ ರಚನೆಯಾಯಿತು. ಇದು ಭಾಷಾವಾರು ರಾಜ್ಯ ರಚನೆಯ ಪ್ರಮುಖ ಆರಂಭಿಕ ಉದಾಹರಣೆಯಾಗಿದೆ. ಮಹಾರಾಷ್ಟ್ರ ಮತ್ತು ಗುಜರಾತ್ 1960ರಲ್ಲಿ ರಚನೆಯಾದರೆ ಹರಿಯಾಣ 1966ರಲ್ಲಿ ರಚನೆಯಾಯಿತು. ಮೇಘಾಲಯ 1972ರಲ್ಲಿ ಪೂರ್ಣ ರಾಜ್ಯವಾಯಿತು. ಹಾಗಾಗಿ ಆಪ್ಷನ್ ಎ ಸರಿಯಾಗಿರುತ್ತೆ ಇದಕ್ಕೆ. ನೆಕ್ಸ್ಟ್ ಕ್ವಶನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ ಒಂದನೇದು, ರಾಜ್ಯ ಪುನರ್ರಚನಾ ಆಯೋಗವು 1953ರಲ್ಲಿ ನೇಮಕಗೊಂಡಿತು. ಎರಡನೇದು, ಫಜಲ್ ಅಲಿ ಅವರು ಈ ಆಯೋಗದ ಅಧ್ಯಕ್ಷರಾಗಿದ್ದರು. ಮೂರನೇದು, ಆಯೋಗವು 1955ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು. ನಾಲ್ಕನೇದು, ರಾಜ್ಯಗಳ ಪುನರ್ರಚನೆ ಕಾಯ್ದೆ 1956ರಲ್ಲಿ ಜಾರಿಗೆ ಬಂತು ಅಂತ ಹೇಳಿದರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 1 ಮತ್ತು 2 ಮಾತ್ರ ಸರಿ, ಬಿ 1, 2 ಮತ್ತು 3 ಮಾತ್ರ ಸರಿ, ಸಿ 2, 3, 4 ಮಾತ್ರ ಸರಿ, ಡಿ ಮೇಲಿನ ಎಲ್ಲವೂ ಸರಿ ಅಂತ ಹೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಮೇಲಿನ ಎಲ್ಲವೂ ಸರಿಯಾಗಿರುತ್ತೆ. ಡಿಸೆಂಬರ್ 1953ರಲ್ಲಿ ರಾಜ್ಯ ಪುನರ್ರಚನಾ ಆಯೋಗವನ್ನು ರಚಿಸಲಾಯಿತು.
ನ್ಯಾಯಮೂರ್ತಿ ಫಜಲ್ ಅಲಿ ಅಧ್ಯಕ್ಷರಾಗಿದ್ದರು. ಆಯೋಗವು 1955ರಲ್ಲಿ ವರದಿಯನ್ನು ಸಲ್ಲಿಸಿತು. ಇದರ ನಂತರ ರಾಜ್ಯಗಳ ಪುನರ್ರಚನೆ ಕಾಯ್ದೆ 1956ರಲ್ಲಿ ಜಾರಿಗೆ ಬಂತು. ನೆಕ್ಸ್ಟ್ ಕ್ವಶನ್ನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ, ರಾಜ್ಯ ಪುನರ್ರಚನಾ ಆಯೋಗದಲ್ಲಿ 3 ಸದಸ್ಯರಿದ್ದರು. ಎರಡನೇದು ಫಜಲ್ ಅಲಿ ಅವರು ಆಯೋಗದ ಅಧ್ಯಕ್ಷರಾಗಿದ್ದರು. ಮೂರನೇದು ಹೃದಯನಾಥ್ ಕುಂಜ್ರು ಮತ್ತು KM ಫಣ್ಣಿಕರ್ ಅವರು ಆಯೋಗದ ಇತರೆ ಸದಸ್ಯರಾಗಿದ್ದರು ಅಂತ ಹೇಳಿದರೆ, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ 1 ಮಾತ್ರ ಸರಿ, 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, ಮೇಲಿನ ಎಲ್ಲವೂ ಸರಿ ಅಂತ ಹೇಳಿದರೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿ, ಡಿ. ರಾಜ್ಯ ಪುನರ್ರಚನಾ ಆಯೋಗವನ್ನು 1953ರಲ್ಲಿ ರಚಿಸಲಾಯಿತು. ಅದರ ಅಧ್ಯಕ್ಷರು ಫಜಲ್ ಅಲಿ, ಇತರ 2 ಸದಸ್ಯರು ಹೃದಯನಾಥ್ ಕುಂಜ್ರು ಮತ್ತು KM ಫಣ್ಣಿಕರ್ ಅವರು. ನೆಕ್ಸ್ಟ್ ಕ್ವಶನು, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು 1956ರ ರಾಜ್ಯಗಳ ಪುನರ್ರಚನೆಯ ನೇರ ಪರಿಣಾಮವಲ್ಲ ಅಂತ ಕೇಳಿದರೆ, ನೇರ ಪರಿಣಾಮವಲ್ಲ ಅಂತ ಕೇಳಿದರೆ ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆ, ಹೊಸ ರಾಜ್ಯಗಳ ಗಡಿ ಬದಲಾವಣೆ, ಸಿ ಕೆಲವು ರಾಜ್ಯಗಳ ವಿಲೀನ ಮತ್ತು ಪುನರ್ರಚನೆ, ಡಿ ಭಾರತದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನದ ಪ್ರಾರಂಭ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. 1956ರ ರಾಜ್ಯ ಪುನರ್ರಚನೆ ಮುಖ್ಯವಾಗಿ ರಾಜ್ಯಗಳ ಗಡಿ ಪ್ರದೇಶ ಮತ್ತು ಆಡಳಿತಾತ್ಮಕ ಪುನರ್ವ್ಯವಸ್ಥೆಗೆ ಸಂಬಂಧಿಸಿತ್ತು. ಸಾರ್ವತ್ರಿಕ ವಯಸ್ಕ ಮತದಾನವು ಸಂವಿಧಾನದ ಮೂಲ ವ್ಯವಸ್ಥೆಯ ಭಾಗವಾಗಿತ್ತು. ನೆಕ್ಸ್ಟು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ರಾಜ್ಯಗಳ ಪುನರ್ರಚನಾ ಆಯೋಗವು ಭಾಷೆಯನ್ನು ರಾಜ್ಯಗಳ ಪುನರ್ರಚನೆಯ ಏಕೈಕ ಮಾನದಂಡವೆಂದು ಪರಿಗಣಿಸಲಿಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟು, ಎರಡನೇದು ಆಡಳಿತಾತ್ಮಕ ಅನುಕೂಲ ಮತ್ತು ರಾಷ್ಟ್ರೀಯ ಏಕತೆಯನ್ನು ಪರಿಗಣಿಸಲಾಯಿತು ಅಂತ ಹೇಳಿದರೆ. ಮೂರನೇದು, ರಾಜ್ಯ ಪುನರ್ರಚನೆಯ ಸಂದರ್ಭದಲ್ಲಿ ಭಾಷೆಗೆ ಯಾವುದೇ ಮಹತ್ವ ನೀಡಲಾಗಲಿಲ್ಲ ಅಂತ ಹೇಳಿದರೆ. ಇದಕ್ಕೆ ಆಪ್ಷನ್ ಹೀಗಿದೆ: 1 ಮಾತ್ರ ಸರಿ, 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, ಮೇಲಿನ ಎಲ್ಲವೂ ಸರಿ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಭಾಷೆ ಪ್ರಮುಖ ಅಂಶವಾಗಿದ್ದರೂ ಅದು ಏಕೈಕ ಮಾನದಂಡವಾಗಿರಲಿಲ್ಲ. ಆಡಳಿತಾತ್ಮಕ ಅನುಕೂಲ, ಆರ್ಥಿಕ ಸಾಮರ್ಥ್ಯ ಮತ್ತು ರಾಷ್ಟ್ರೀಯ ಏಕತೆಯಂತಹ ಅಂಶಗಳನ್ನು ಪರಿಗಣಿಸಲಾಯಿತು. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನು, ಕೆಳಗಿನವುಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಅಂತ ಹೇಳಿದರೆ, ರಾಜ್ಯ ಪುನರ್ರಚನಾ ಆಯೋಗ ರಚನೆಯಾಗಿದ್ದು, ಎರಡನೇದು ಆಂಧ್ರ ರಾಜ್ಯ ರಚನೆ, ಮೂರನೇದು ರಾಜ್ಯ ಪುನರ್ರಚನಾ ಆಯೋಗದ ವರದಿ, ನಾಲ್ಕನೇದು ರಾಜ್ಯಗಳ ಪುನರ್ರಚನೆ ಕಾಯ್ದೆ ಅಂತ ಹೇಳಿದರೆ ಆಪ್ಷನ್ ಹೀಗಿದೆ: ಎ 1 2 2 1 3 4, ಬಿ 1 2 3 4, ಸಿ 2 3 1 4, ಡಿ 1 3 4 ಅಲ್ಲ 1 3 2 4 ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಇದು 1953 ಆಂಧ್ರ ರಾಜ್ಯ ರಚನೆಯಾಗಿದ್ದು, 1953 ರಾಜ್ಯ ಪುನರ್ರಚನಾ ಆಯೋಗ ರಚನೆಯಾಗಿದ್ದು, 1955 ಆಯೋಗ ವರದಿ ಮಾಡಿದ್ದು, 1956 ರಾಜ್ಯಗಳ ಪುನರ್ರಚನೆ ಕಾಯ್ದೆ. ಆದ್ದರಿಂದ ಸರಿಯಾದ ಕಾಲಕ್ರಮ ಅಂದರೆ 2 1 3 4. ನೆಕ್ಸ್ಟ್ ಕ್ವಶನು, ಹೇಳಿಕೆ: ರಾಜ್ಯ ಪುನರ್ರಚನಾ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ 1956ರಲ್ಲಿ ದೊಡ್ಡ ಪ್ರಮಾಣದ ರಾಜ್ಯ ಪುನರ್ರಚನೆ ನಡೆಯಿತು ಅಂತ ಹೇಳಿದ್ದಾರೆ. ಕಾರಣ: 1956ರ ರಾಜ್ಯಗಳ ಪುನರ್ರಚನೆ ಕಾಯ್ದೆಯು ಭಾಷಾವಾರು ಮತ್ತು ಆಡಳಿತಾತ್ಮಕ ಪರಿಗಣನೆಗಳ ಆಧಾರದ ಮೇಲೆ ರಾಜ್ಯಗಳ ಗಡಿಗಳನ್ನು ಪುನರ್ವ್ಯವಸ್ಥೆಗೊಳಿಸಲಾಯಿತು ಅಂತ ಹೇಳಿದ್ದಾರೆ. ಹೇಳಿಕೆ: ಒಂದನೇದು, ಹೇಳಿಕೆ ಮತ್ತು ಕಾರಣ ಎರಡೂ ಸರಿ, ಕಾರಣವು ಹೇಳಿಕೆಗೆ ಸರಿಯಾದ ವಿವರಣೆ ಅಂತ ಹೇಳಿದ್ದಾರೆ. ಬಿ, ಹೇಳಿಕೆ ಮತ್ತು ಕಾರಣ ಎರಡೂ ಸರಿ, ಆದರೆ ಕಾರಣವು ಸರಿಯಾದ ವಿವರಣೆ ಅಲ್ಲ ಅಂತ ಹೇಳಿದ್ದಾರೆ. ಸಿ, ಹೇಳಿಕೆ ಸರಿ, ಕಾರಣ ತಪ್ಪು. ಡಿ, ಹೇಳಿಕೆ ತಪ್ಪು, ಕಾರಣ ಸರಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ರಾಜ್ಯ ಪುನರ್ರಚನಾ ಆಯೋಗದ ಶಿಫಾರಸುಗಳು ಮತ್ತು ನಂತರದ 1956ರ ರಾಜ್ಯಗಳ ಪುನರ್ರಚನೆ ಕಾಯ್ದೆ ಭಾರತದ ರಾಜ್ಯ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆ ತಂದವು. ಭಾಷೆ ಜೊತೆಗೆ ಆಡಳಿತಾತ್ಮಕ ಅಂಶಗಳನ್ನು ಪರಿಗಣಿಸಲಾಯಿತು. ಹಾಗಾಗಿ 2 ಹೇಳಿಕೆ ಮತ್ತು ಕಾರಣ ಸರಿಯಾಗಿವೆ. ನೆಕ್ಸ್ಟ್ ಕ್ವಶನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೇದು, ಸಂವಿಧಾನದ ಪ್ರಕಾರ ಭಾರತದ ಪ್ರದೇಶವು ಕೇವಲ ರಾಜ್ಯಗಳ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅಂತ ಹೇಳಿದ್ದಾರೆ. ಎರಡನೇದು, ಕೇಂದ್ರಾಡಳಿತ ಪ್ರದೇಶಗಳು ಭಾರತದ ಪ್ರದೇಶದ ಭಾಗವಾಗಿವೆ ಅಂತ ಹೇಳಿದ್ದಾರೆ. ಮೂರನೇದು, ಭಾರತವು ಭವಿಷ್ಯದಲ್ಲಿ ಪಡೆದುಕೊಳ್ಳುವ ಇತರ ಪ್ರದೇಶಗಳಿಗೂ ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, 1 ಮತ್ತು 3 ಮಾತ್ರ ಸರಿ, ಮೇಲಿನ ಎಲ್ಲವೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಸರಿಯಾಗಿರುತ್ತೆ. ವಿಧಿ 1ರ ಪ್ರಕಾರ ಭಾರತದ ಪ್ರದೇಶಗಳಲ್ಲಿ ರಾಜ್ಯಗಳ ಪ್ರದೇಶ, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಭಾರತವು ಸೇರಿವೆ. ನೆಕ್ಸ್ಟ್ ಕ್ವಶನು 22ನೇದು,
ಕೆಳಗಿನವುಗಳಲ್ಲಿ ಯಾವುದು ವಿಧಿ 2 ಮತ್ತು ವಿಧಿ 3ರ ನಡುವಿನ ಪ್ರಮುಖ ವ್ಯತ್ಯಾಸವನ್ನು ಸರಿಯಾಗಿ ವಿವರಿಸುತ್ತದೆ ಅಂತ ಹೇಳಿದರೆ, ಎ ವಿಧಿ 2 ಹೊಸ ರಾಜ್ಯಗಳ ಪ್ರವೇಶ ಅಥವಾ ಸ್ಥಾಪನೆಗೆ, ವಿಧಿ 3 ಅಸ್ತಿತ್ವದಲ್ಲಿರುವ ರಾಜ್ಯಗಳ ರಚನೆಗೆ ಅಥವಾ ಬದಲಾವಣೆಗೆ ಸಂಬಂಧಿಸಿದೆ. ಬಿ ವಿಧಿ 2 ರಾಜ್ಯಗಳ ಹೆಸರು ಬದಲಾವಣೆ, ವಿಧಿ 3 ಕೇಂದ್ರಾಡಳಿತ ಪ್ರದೇಶಗಳ ರಚನೆಗೆ ಸಂಬಂಧಿಸಿದೆ ಅಂತ ಹೇಳಿದರೆ. ಮೂರನೇದು ಸಿ ವಿಧಿ 2 ಗಡಿ ಬದಲಾವಣೆಗೆ, ವಿಧಿ 3 ವಿದೇಶಿ ಪ್ರದೇಶ ಸೇರ್ಪಡೆಗೆ ಸಂಬಂಧಿಸಿದೆ ಅಂತ ಹೇಳಿದರೆ. ಡಿ 2 ವಿಧಿಗಳು ಸಂಪೂರ್ಣವಾಗಿ ಒಂದೇ ಅಧಿಕಾರವನ್ನು ಸಂಸತ್ತಿಗೆ ನೀಡುತ್ತವೆ ಅಂತ ಹೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ವಿಧಿ 2 ಹೊಸ ರಾಜ್ಯವನ್ನು ಒಕ್ಕೂಟಕ್ಕೆ ಸೇರಿಸುವುದು ಅಥವಾ ಸ್ಥಾಪಿಸುವುದು. ವಿಧಿ 3 ಈಗಿರುವ ರಾಜ್ಯಗಳ ಪ್ರದೇಶ, ಗಡಿ, ಹೆಸರು ಅಥವಾ ರಚನೆಯಲ್ಲಿ ಬದಲಾವಣೆ ಮಾಡುವುದಾಗಿರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ಕ್ವಶನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿಧಿ 3ರ ಅಡಿಯಲ್ಲಿ ಮಸೂದೆಗೆ ಸಂಬಂಧಿಸಿದ ರಾಜ್ಯ ವಿಧಾನಮಂಡಲದ ಅಭಿಪ್ರಾಯವನ್ನು ಪಡೆಯುವುದು ಅಗತ್ಯ ಅಂತ ಹೇಳಿದ್ದಾರೆ. ಎರಡನೇದು, ರಾಜ್ಯ ವಿಧಾನಮಂಡಲವು ನಿಗದಿತ ಅವಧಿಯಲ್ಲಿ ಅಭಿಪ್ರಾಯ ನೀಡದಿದ್ದರೂ ಸಂಸತ್ತು ತನ್ನ ಪ್ರಕ್ರಿಯೆಯನ್ನು ಮುಂದುವರಿಸಬಹುದು ಅಂತ ಹೇಳಿದ್ದಾರೆ. ಮೂರನೇದು, ರಾಜ್ಯ ವಿಧಾನಮಂಡಲದ ಒಪ್ಪಿಗೆ ಇಲ್ಲದೆ ಸಂಸತ್ತು ರಾಜ್ಯದ ಗಡಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಆಪ್ಷನ್ ಹೀಗಿದೆ: 1 ಮಾತ್ರ ಸರಿ, 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, ಮೇಲಿನ ಎಲ್ಲವೂ ಸರಿ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1 ಮತ್ತು 2 ಮಾತ್ರ ಸರಿಯಾಗಿರುತ್ತೆ. ಸಂಬಂಧಿಸಿದ ರಾಜ್ಯ ವಿಧಾನಮಂಡಲಕ್ಕೆ ಅಭಿಪ್ರಾಯ ನೀಡಲು ಅವಕಾಶ ನೀಡಲಾಗುತ್ತದೆ, ಆದರೆ ಅದರ ಒಪ್ಪಿಗೆ ಕಡ್ಡಾಯವಲ್ಲ. ನಿಗದಿತ ಅವಧಿಯಲ್ಲಿ ಅಭಿಪ್ರಾಯ ಬರದಿದ್ದರೂ ಸಂಸತ್ತಿನ ಪ್ರಕ್ರಿಯೆ ಮುಂದುವರಿಯಬಹುದು. ನೆಕ್ಸ್ಟ್ ಕ್ವಶನು, ಕೆಳಗಿನವುಗಳಲ್ಲಿ 1956ರ ರಾಜ್ಯಗಳ ಪುನರ್ರಚನೆಯ ನಂತರದ ಪ್ರಮುಖ ಪರಿಣಾಮ ಯಾವುದು ಅಂತ ಕೇಳಿದರೆ. ಎ ರಾಜ್ಯಗಳ ವರ್ಗೀಕರಣದಲ್ಲಿ ಮಹತ್ವದ ಬದಲಾವಣೆ, ಬಿ ರಾಷ್ಟ್ರಪತಿ ಹುದ್ದೆಯ ರದ್ದುಪಡಿಸುವುದು, ಸಿ ಲೋಕಸಭೆಯನ್ನು ರದ್ದುಪಡಿಸುವುದು, ಡಿ ಮೂಲಭೂತ ಹಕ್ಕುಗಳನ್ನು ರದ್ದುಪಡಿಸುವುದು ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಆಗುತ್ತೆ. 1956ರ ರಾಜ್ಯಗಳ ಪುನರ್ರಚನೆ ಕಾಯ್ದೆ ಮತ್ತು 7ನೇ ಸಂವಿಧಾನ ತಿದ್ದುಪಡಿ ರಾಜ್ಯಗಳ ಆಡಳಿತಾತ್ಮಕ ವರ್ಗೀಕರಣದಲ್ಲಿ ಮಹತ್ವದ ಬದಲಾವಣೆ ತಂದವು. ಹಳೆಯ ಭಾಗ ಎ, ಭಾಗ ಬಿ, ಭಾಗ ಸಿ ಮತ್ತು ಭಾಗ ಡಿ ರಾಜ್ಯಗಳ ವರ್ಗೀಕರಣವನ್ನು ತೆಗೆದುಹಾಕಲಾಯಿತು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ನು 25ನೇ ಕ್ವಶನ್ನು, ಕೆಳಗಿನ ಹೇಳಿಕೆ ಜೋಡಿಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. 1953 ಆಂಧ್ರ ರಾಜ್ಯ ರಚನೆ ಆಯಿತು. 1956 ರಾಜ್ಯಗಳ ಪುನರ್ರಚನೆ ಆಯೋಗ. 1953 ಆಂಧ್ರ ರಚನೆ. 1956 ರಾಜ್ಯಗಳ ಪುನರ್ರಚನೆ. ಮೂರನೇದು 1960 ಮಹಾರಾಷ್ಟ್ರ ಮತ್ತು ಗುಜರಾತ್ ರಚನೆ ಆಯಿತು. ನಾಲ್ಕನೇದು 1966 ಹರಿಯಾಣ ರಾಜ್ಯ ರಚನೆ ಆಯಿತು ಅಂತ ಹೇಳಿದ್ದಾರೆ. ಇಲ್ಲಿ ಮೇಲಿನ ಯಾವ ಜೋಡಿಗಳು ಸರಿಯಾಗಿವೆ ಅಂತ ಕೇಳಿದರೆ 1 ಮತ್ತು 2 ಮಾತ್ರ ಸರಿ, ಬಿ 1, 2, 3 ಮಾತ್ರ ಸರಿ, ಸಿ 2, 3 ಮತ್ತು 4 ಮಾತ್ರ ಸರಿ, ಡಿ ಮೇಲಿನ ಎಲ್ಲವೂ ಸರಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲ ಜೋಡಿಗಳು ಸರಿಯಾಗಿವೆ. 1953 ಆಂಧ್ರ ರಾಜ್ಯ ರಚನೆ ಆಯಿತು. 1956 ರಾಜ್ಯಗಳ ಪುನರ್ರಚನೆ ಆಯೋಗ ಜಾರಿಯಾಯಿತು. 1960 ಮಹಾರಾಷ್ಟ್ರ ಮತ್ತು ಗುಜರಾತ್ ಜಾರಿಯಾಯಿತು. 1966 ಹರಿಯಾಣ ರಾಜ್ಯ ರಚನೆ ಆಯಿತು. ಇವು ದಿನಾಂಕಗಳು ರಾಜ್ಯ ಪುನರ್ರಚನೆಗೆ ಸಂಬಂಧಿಸಿದಂಥವು ಪರೀಕ್ಷೆಗಳಲ್ಲಿ ಬಹಳ ಮುಖ್ಯವಾಗಿರುತ್ತೆ, ಹಾಗಾಗಿ ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನು 26ನೇ ಕ್ವಶನ್ನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದಲ್ಲಿ ರಾಜ್ಯಗಳ ಗಡಿಗಳನ್ನು ಬದಲಾಯಿಸುವ ಅಧಿಕಾರ ಸಂಸತ್ತಿಗೆ ಇದೆ ಅಂತ ಹೇಳಿದ್ದಾರೆ. ಎರಡನೇದು, ಈ ಅಧಿಕಾರವನ್ನು ಬಳಸುವಾಗ ರಾಷ್ಟ್ರಪತಿಯ ಶಿಫಾರಸು ಅಗತ್ಯ ಅಂತ ಹೇಳಿದ್ದಾರೆ. ಮೂರನೇದು, ಸಂಬಂಧಿಸಿದ ರಾಜ್ಯ ವಿಧಾನಮಂಡಲದ ಅಭಿಪ್ರಾಯವು ಸಂಸತ್ತಿಗೆ ಕಡ್ಡಾಯವಾಗಿ ಅರ್ಹವಾಗಿರಬೇಕು ಅಂತ ಹೇಳಿದ್ದಾರೆ. ಆಪ್ಷನ್ ಹೀಗಿದೆ: 1 ಮತ್ತು 2 ಮಾತ್ರ ಸರಿ, 1 ಮತ್ತು 3 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, ಮೇಲಿನ ಎಲ್ಲವೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ವಿಧಿ 3ರ ಅಡಿಯಲ್ಲಿ ರಾಜ್ಯಗಳ ಪ್ರದೇಶ, ಗಡಿ ಅಥವಾ ಹೆಸರಿನಲ್ಲಿ ಬದಲಾವಣೆ ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ. ಮಸೂದೆ ಮಂಡಿಸಲು ರಾಷ್ಟ್ರಪತಿಯ ಶಿಫಾರಸು ಅಗತ್ಯ, ಆದರೆ ರಾಜ್ಯ ವಿಧಾನಮಂಡಲದ ಅಭಿಪ್ರಾಯವು ಸಂಸತ್ತಿಗೆ ಬದ್ಧವಲ್ಲ. ನೆಕ್ಸ್ಟು, ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ಪುನರ್ರಚನಾ ಆಯೋಗದ ಶಿಫಾರಸಿನ ಪ್ರಮುಖ ಆಧಾರಗಳಲ್ಲಿ ಒಂದಾಗಿರಲಿಲ್ಲ ಅಂತ ಕೇಳಿದರೆ. ಭಾಷಾ ಮತ್ತು ಸಾಂಸ್ಕೃತಿಕ ಏಕರೂಪತೆ, ಆಡಳಿತಾತ್ಮಕ ಅನುಕೂಲ, ರಾಷ್ಟ್ರೀಯ ಏಕತೆ ಮತ್ತು ಭದ್ರತೆ, ಪ್ರತಿಯೊಂದು ರಾಜ್ಯಕ್ಕೂ ಪ್ರತ್ಯೇಕ ಸಂವಿಧಾನ. ಇದು ತಪ್ಪಾಗಿರುತ್ತೆ, ಆಪ್ಷನ್ ಡಿ.
ರಾಜ್ಯ ಪುನರ್ರಚನೆಯಲ್ಲಿ ಭಾಷೆ, ಸಂಸ್ಕೃತಿ, ಆಡಳಿತಾತ್ಮಕ ಅನುಕೂಲ ಮತ್ತು ರಾಷ್ಟ್ರೀಯ ಏಕತೆಯಂತಹ ಅಂಶಗಳನ್ನು ಪರಿಗಣಿಸಲಾಯಿತು. ಪ್ರತಿಯೊಂದು ರಾಜ್ಯಕ್ಕೂ ಪ್ರತ್ಯೇಕ ಸಂವಿಧಾನ ನೀಡುವುದು ಅದರ ಉದ್ದೇಶವಾಗಿರಲಿಲ್ಲ. ಹಾಗಾಗಿ ಆಪ್ಷನ್ ಡಿ ತಪ್ಪಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ನು, ಕೆಳಗಿನವುಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದರೆ, ಆಂಧ್ರ ರಾಜ್ಯ ರಚನೆಯಾಗಿದ್ದು, ಮಹಾರಾಷ್ಟ್ರ ಮತ್ತು ಗುಜರಾತ್ ರಚನೆಯಾಗಿದ್ದು, ನಾಗಾಲ್ಯಾಂಡ್ ರಾಜ್ಯ ರಚನೆಯಾಗಿದ್ದು, ಹರಿಯಾಣ ರಾಜ್ಯ ರಚನೆ ಅಂತ ಕೇಳಿದ್ದಾರೆ. ಇದು ಕಾಲಾನುಕ್ರಮದಲ್ಲಿ ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದರೆ 1953, ಮಹಾರಾಷ್ಟ್ರ ಮತ್ತು ಗುಜರಾತು 1960, ನಾಗಾಲ್ಯಾಂಡು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಹೀಗಿದೆ ನೋಡಿ. ಆಪ್ಷನ್ ಎ 1, 2, 4, 3, ಆಪ್ಷನ್ ಬಿ 1, 2, 3, 4, ಆಪ್ಷನ್ ಸಿ 2, 1, 3, 4, ಆಪ್ಷನ್ ಡಿ 1, 4, 2, 3 ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಬಿ ಆಗುತ್ತೆ. 1, 2, 3, 4 ಇದು ಸರಿಯಾಗೇ ಇದೆ. ಹಾಗಾಗಿ ಆಪ್ಷನ್ ಬಿ ಆಗುತ್ತೆ. ಇದು 1953 ಆಂಧ್ರ ಪ್ರದೇಶ ರಚನೆ, 1960 ಮಹಾರಾಷ್ಟ್ರ ಗುಜರಾತ್, 1966 ಹರಿಯಾಣ, 1963 ನಾಗಾಲ್ಯಾಂಡ್ ರಚನೆ ಆಗಿರುತ್ತೆ. ಹಾಗಾಗಿ 1, 2, 3, 4 ಸರಿಯಾಗಿರುತ್ತೆ. ನೆಕ್ಸ್ಟು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ರಾಜ್ಯಗಳ ಪುನರ್ರಚನೆ ಕಾಯ್ದೆ 1956ರ ಜೊತೆಗೆ ಸಂವಿಧಾನದ 7ನೇ ತಿದ್ದುಪಡಿಯು ಮಹತ್ವವಾಗಿತ್ತು ಅಂತ ಹೇಳಿದ್ದಾರೆ. ಎರಡನೇದು, ಈ ಬದಲಾವಣೆಯಿಂದ ರಾಜ್ಯಗಳ ಹಳೆಯ ವರ್ಗೀಕರಣವನ್ನು ತೆಗೆದುಹಾಕಲಾಯಿತು ಅಂತ ಹೇಳಿದ್ದಾರೆ. ಮೂರನೇದು, ಭಾಗ ಎ, ಭಾಗ ಬಿ, ಭಾಗ ಸಿ ರಾಜ್ಯಗಳ ಹಳೆಯ ವರ್ಗೀಕರಣ ಮುಂದುವರಿಸಲಾಯಿತು ಅಂತ ಹೇಳಿದ್ದಾರೆ. ಆಪ್ಷನ್ ಹೀಗಿದೆ: 1 ಮಾತ್ರ ಸರಿ, 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, 1, 2 ಮತ್ತು 3 ಎಲ್ಲವೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. 1956ರ 7ನೇ ಸಂವಿಧಾನ ತಿದ್ದುಪಡಿ ಮತ್ತು ರಾಜ್ಯಗಳ ಪುನರ್ರಚನೆ ಕಾಯ್ದೆಯ ನಂತರ ಹಳೆಯ ಭಾಗ ಎ, ಭಾಗ ಬಿ, ಭಾಗ ಸಿ ಮತ್ತು ಭಾಗ ಡಿ ಅನ್ನು ವರ್ಗೀಕರಣ ತೆಗೆದುಹಾಕಲಾಯಿತು. ನೆಕ್ಸ್ಟ್ ಕ್ವಶನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿಧಿ 4ರ ಪ್ರಕಾರ ವಿಧಿ 2 ಅಥವಾ ವಿಧಿ 3ರ ಅಡಿಯಲ್ಲಿ ಮಾಡಿದ ಕಾನೂನು ಮೊದಲ ಮತ್ತು 4ನೇ ಅನುಸೂಚಿಗಳಲ್ಲಿ ಅಗತ್ಯ ಬದಲಾವಣೆಗಳನ್ನು ಮಾಡಬಹುದು ಅಂತ ಹೇಳಿದ್ದಾರೆ. ಎರಡನೇದು, ಅಂತಹ ಕಾನೂನನ್ನು ವಿಧಿ 368ರ ಅಡಿಯಲ್ಲಿ ಸಂವಿಧಾನ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಮೂರನೇದು, ಆದ್ದರಿಂದ ಇಂತಹ ಕಾನೂನಿಗೆ ಸಂವಿಧಾನ ತಿದ್ದುಪಡಿಯ ವಿಶೇಷ ವಿಧಾನ ಅನಿವಾರ್ಯವಲ್ಲ ಅಂತ ಹೇಳಿದ್ದಾರೆ. ಆಪ್ಷನ್ ಹೀಗಿದೆ: 1 ಮಾತ್ರ ಸರಿ, 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, 1, 2 ಮತ್ತು 3 ಎಲ್ಲವೂ ಸರಿ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಸರಿಯಾಗಿರುತ್ತೆ. ವಿಧಿ 4 ಅತ್ಯಂತ ಪ್ರಮುಖವಾಗಿದೆ. ವಿಧಿ 2 ಮತ್ತು ವಿಧಿ 3ರ ಅಡಿಯಲ್ಲಿ ರಾಜ್ಯಗಳ ಪ್ರವೇಶ, ಸ್ಥಾಪನೆ ಅಥವಾ ಪುನರ್ರಚನೆಗೆ ಮಾಡಿದಾಗ ಮೊದಲ ಮತ್ತು 4ನೇ ಅನುಸೂಚಿಗಳಿಗೆ ಅಗತ್ಯ ಬದಲಾವಣೆಗಳನ್ನು ಅದೇ ಕಾನೂನಿನ ಮೂಲಕ ಮಾಡಬಹುದು. ಇಂತಹ ಕಾನೂನನ್ನು ವಿಧಿ 368ರ ಅಡಿಯಲ್ಲಿ ಸಂವಿಧಾನ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ. ಹಾಗಾಗಿ ಮೇಲಿನ ಹೇಳಿಕೆಗಳು ಎಲ್ಲವೂ ಸರಿಯಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತವನ್ನು ರಾಜ್ಯಗಳ ಒಕ್ಕೂಟ ಎಂದು ಕರೆಯಲಾಗಿದೆ. ಎರಡನೇದು, ರಾಜ್ಯಗಳ ಒಕ್ಕೂಟ ಎಂಬ ಪದ ಪ್ರಯೋಗವು ಭಾರತದ ಒಕ್ಕೂಟವು ರಾಜ್ಯಗಳ ನಡುವಿನ ಒಪ್ಪಂದದಿಂದ ರೂಪುಗೊಂಡಿದೆ ಎಂಬ ಅರ್ಥ ನೀಡುವುದಿಲ್ಲ. ನೆಕ್ಸ್ಟ್ ಮೂರನೇದು ಏನು ಹೇಳುತ್ತೆ ಅಂದರೆ, ಯಾವುದೇ ರಾಜ್ಯಕ್ಕೆ ಒಕ್ಕೂಟದಿಂದ ಏಕಪಕ್ಷೀಯವಾಗಿ ಬೇರ್ಪಡುವ ಹಕ್ಕಿದೆ ಅಂತ ಹೇಳುತ್ತೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 1 ಮತ್ತು 2 ಮಾತ್ರ ಸರಿ, 1 ಮತ್ತು 3 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, ಮೇಲಿನ ಎಲ್ಲವೂ ಸರಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಸಂವಿಧಾನದ ವಿಧಿ 1 ಭಾರತವನ್ನು ರಾಜ್ಯಗಳ ಒಕ್ಕೂಟ ಎಂದು ವಿವರಿಸುತ್ತದೆ. ಇದು ರಾಜ್ಯಗಳ ನಡುವಿನ ಒಪ್ಪಂದದಿಂದ ರೂಪುಗೊಂಡ ಒಕ್ಕೂಟವಲ್ಲ. ಯಾವುದೇ ರಾಜ್ಯಕ್ಕೆ ಭಾರತದಿಂದ ಏಕಪಕ್ಷೀಯವಾಗಿ ಬೇರ್ಪಡುವ ಸಂವಿಧಾನದ ಹಕ್ಕು ಇಲ್ಲ. ನೆಕ್ಸ್ಟು 32ನೇ ಕ್ವಶನು, ಕೆಳಗಿನವುಗಳನ್ನು ಹೊಂದಿಸಿ ಅಂತ ಹೇಳಿದರೆ ಪಟ್ಟಿ ಎ, ಪಟ್ಟಿ ಬಿ ಕೆಳಗಡೆ ಇದೆ. ಪಟ್ಟಿ ಎ ಅಲ್ಲಿ ಆಂಧ್ರ ಪ್ರದೇಶ ರಾಜ್ಯ, ಮಹಾರಾಷ್ಟ್ರ ರಾಜ್ಯ, ನಾಗಾಲ್ಯಾಂಡ್ ರಾಜ್ಯ, ಹರಿಯಾಣ ರಾಜ್ಯ ಅಂತ ಹೇಳಿದರೆ. ಪಟ್ಟಿ ಬಿ ವರ್ಷನ ಕೊಟ್ಟಿದ್ದಾರೆ. 1963, 1953, 1966, 1960. ಆಪ್ಷನ್ ಹೀಗಿದೆ: 1B, 2D, 3A, 4C, ಬಿ 1D, 2B, 3C, 4A, ಆಪ್ಷನ್ ಸಿ 1B, 2A, 3D, 4C, ಆಪ್ಷನ್ ಡಿ 1C, 2D, 3A, 4B. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಆಗುತ್ತೆ. ಆಂಧ್ರ ಪ್ರದೇಶ ರಾಜ್ಯ ರಚನೆಯಾಗಿದ್ದು 1953, ಮಹಾರಾಷ್ಟ್ರ ರಚನೆಯಾಗಿದ್ದು 1960, ನಾಗಾಲ್ಯಾಂಡ್ ರಾಜ್ಯ 1963, ಹರಿಯಾಣ ರಾಜ್ಯ 1966.
ಈ 4 ವರ್ಷಗಳನ್ನು ಕಾಲಾನುಕ್ರಮ ಪ್ರಶ್ನೆಯಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು, ಯಾಕಂದರೆ ಕೇಳ್ತಾರೆ ಹೊಂದಿಸಿ ಬರೆಯಿ ಅಂತ. ನೆಕ್ಸ್ಟ್ ಕ್ವಶನು, ಹೇಳಿಕೆ ವಿಧಿ 3ರ ಅಡಿಯಲ್ಲಿ ರಾಜ್ಯದ ಗಡಿ ಬದಲಾಯಿಸುವ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸಲು ರಾಷ್ಟ್ರಪತಿಯ ಶಿಫಾರಸು ಅಗತ್ಯ ಅಂತ ಹೇಳಿದರೆ. ಕಾರಣ, ರಾಜ್ಯದ ಗಡಿ ಬದಲಾವಣೆಯಂತಹ ವಿಷಯಗಳಲ್ಲಿ ಸಂಬಂಧಿಸಿದ ರಾಜ್ಯ ವಿಧಾನಮಂಡಲದ ಅಭಿಪ್ರಾಯವನ್ನು ಪಡೆಯುವ ಸಂವಿಧಾನಾತ್ಮಕ ವ್ಯವಸ್ಥೆ ಇದೆ ಅಂತ ಹೇಳಿದರೆ. ಈ ಆಪ್ಷನ್ ಹೀಗಿದೆ: ಹೇಳಿಕೆ ಮತ್ತು ಕಾರಣ ಎರಡೂ ಸರಿ, ಕಾರಣವು ಹೇಳಿಕೆಗೆ ಸರಿಯಾದ ವಿವರಣೆ ಅಂತ ಹೇಳಿದರೆ. ಬಿ, ಹೇಳಿಕೆ ಮತ್ತು ಕಾರಣ ಎರಡೂ ಸರಿ, ಆದರೆ ಕಾರಣವು ಹೇಳಿಕೆಯ ಸರಿಯಾದ ವಿವರಣೆ ಅಲ್ಲ ಅಂತ ಹೇಳಿದರೆ. ಸಿ, ಹೇಳಿಕೆ ಸರಿ, ಕಾರಣ ತಪ್ಪು. ಡಿ, ಹೇಳಿಕೆ ತಪ್ಪು, ಕಾರಣ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹೇಳಿಕೆ ಮತ್ತು ಕಾರಣ ಎರಡೂ ಸರಿ, ಆದರೆ ಕಾರಣವು ಹೇಳಿಕೆಯ ಸರಿಯಾದ ವಿವರಣೆ ಅಲ್ಲ. ರಾಷ್ಟ್ರಪತಿಯ ಶಿಫಾರಸು ವಿಧಿ 3ರಲ್ಲಿ ನಿಗದಿಪಡಿಸಿರುವ ಪ್ರಕ್ರಿಯಾತ್ಮಕ ಅವಶ್ಯಕತೆ ರಾಜ್ಯ ವಿಧಾನಮಂಡಲದ ಅಭಿಪ್ರಾಯ ಪಡೆಯುವ ವ್ಯವಸ್ಥೆಯು ಪ್ರತ್ಯೇಕ ಸಂವಿಧಾನಾತ್ಮಕ ಕ್ರಮವಾಗಿದೆ. ಆದ್ದರಿಂದ ಕಾರಣವು ಹೇಳಿಕೆಗೆ ನೇರ ಕಾರಣವಾಗಿರೋದಿಲ್ಲ. ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರುತ್ತೆ. ನೆಕ್ಸ್ಟ್ ಕ್ವಶನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ. ವಿಧಿ 4ರ ಅಡಿಯಲ್ಲಿ ಮಾಡಿದ ಕಾನೂನು ಮೊದಲ ಅನುಸೂಚಿಯಲ್ಲಿ ಬದಲಾವಣೆ ಮಾಡಬಹುದು ಅಂತ ಹೇಳಿದರೆ. ಎರಡನೇದು, ಅಂತಹ ಕಾನೂನು 4ನೇ ಅನುಸೂಚಿಯಲ್ಲಿಯೂ ಅಗತ್ಯ ಬದಲಾವಣೆ ಮಾಡಬಹುದು ಅಂತ ಹೇಳಿದರೆ. ಮೂರನೇದು, ರಾಜ್ಯಗಳ ಪ್ರತಿನಿಧಿತ್ವಕ್ಕೆ ಸಂಬಂಧಿಸಿದ ಬದಲಾವಣೆಗಳನ್ನು 4ನೇ ಅನುಸೂಚಿಯಲ್ಲಿ ಪ್ರತಿಬಿಂಬಿಸಬಹುದು ಅಂತ ಹೇಳಿದರೆ. ಆಪ್ಷನ್ ಹೀಗಿದೆ: 1 ಮಾತ್ರ ಸರಿ, 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, ಮೇಲಿನ ಎಲ್ಲವೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಸರಿಯಾಗಿರುತ್ತೆ. ವಿಧಿ 4ರ ಅಡಿಯಲ್ಲಿ ಮಾಡಿದ ಕಾನೂನಿನಿಂದ ಮೊದಲ ಮತ್ತು 4ನೇ ಅನುಸೂಚಿಗಳಲ್ಲಿ ಅಗತ್ಯ ಬದಲಾವಣೆಗಳನ್ನು ಮಾಡಬಹುದು. ಮೊದಲ ಅನುಸೂಚಿಯು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದೆ. 4ನೇ ಅನುಸೂಚಿಯು ರಾಜ್ಯಸಭೆಯಲ್ಲಿನ ಸ್ಥಾನ ಹಂಚಿಕೆಗೆ ಸಂಬಂಧಿಸಿದೆ. ನೆಕ್ಸ್ಟ್ ಕ್ವಶನು, ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿ ಯಾವುದು ಅಂತ ಕೇಳಿದರೆ. 1953 ಆಂಧ್ರ ಪ್ರದೇಶ ರಚನೆಯಾಗಿದ್ದು, 1956 ರಾಜ್ಯಗಳ ಪುನರ್ರಚನೆ ಕಾಯ್ದೆ, 1960 ಮಹಾರಾಷ್ಟ್ರ ಮತ್ತು ಗುಜರಾತ್ ರಚನೆಯಾಗಿದ್ದು, 1966 ಮೇಘಾಲಯ ರಾಜ್ಯ ರಚನೆಯಾಗಿದ್ದು ಅಂತ ಹೇಳಿದರೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, 1966ರಲ್ಲಿ ಹರಿಯಾಣ ರಾಜ್ಯ ರಚನೆ ಆಯಿತು. ಮೇಘಾಲಯ 1972ರಲ್ಲಿ ಪೂರ್ಣ ರಾಜ್ಯವಾಯಿತು. ಆದ್ದರಿಂದ ಡಿ ತಪ್ಪಾದ ಜೋಡಿಯಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನು, ಹೊಂದಿಸಿ ಬರೆಯಿರಿ ಪಟ್ಟಿ ಎ ಪಟ್ಟಿ ಬಿ. ವಿಧಿ 1 ಹೊಸ ರಾಜ್ಯಗಳ ಪ್ರವೇಶ ಅಥವಾ ಸ್ಥಾಪನೆ, ವಿಧಿ 2 ಭಾರತದ ಪ್ರದೇಶ ಮತ್ತು ರಾಜ್ಯಗಳ ಒಕ್ಕೂಟ ಅಂತ ಹೇಳುತ್ತೆ. ವಿಧಿ 3 ರಾಜ್ಯಗಳ ರಚನೆ, ಗಡಿ ಪ್ರದೇಶ ಅಥವಾ ಹೆಸರಿನ ಬದಲಾವಣೆ. ವಿಧಿ 4 ವಿಧಿ 2 ಮತ್ತು 3ರ ಕಾನೂನುಗಳಿಗೆ ಸಂಬಂಧಿಸಿದ ಪೂರಕ ಬದಲಾವಣೆಗಳು ಅಂತ ಹೇಳುತ್ತೆ. ಇದಕ್ಕೆ ಆಪ್ಷನ್ ಹೀಗಿದೆ ನೋಡಿ: 1 ಆಪ್ಷನ್ ಎ 1B 2A 3C 4D, ಆಪ್ಷನ್ ಬಿ 1A 2C 3B 4D, ಆಪ್ಷನ್ ಸಿ 1C 2B 3D 4A, ಆಪ್ಷನ್ ಡಿ 1D 2A 3C 4B. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ, 1B 2A 3C 4D. ಇದು ವಿಧಿ 1 ಭಾರತದ ಪ್ರದೇಶ ಮತ್ತು ರಾಜ್ಯಗಳ ಒಕ್ಕೂಟದ ಬಗ್ಗೆ ಹೇಳಿದರೆ. ವಿಧಿ 2 ಹೊಸ ರಾಜ್ಯಗಳ ಪ್ರವೇಶ ಅಥವಾ ಸ್ಥಾಪನೆ ಬಗ್ಗೆ ಹೇಳುತ್ತೆ. ವಿಧಿ 3 ರಾಜ್ಯಗಳ ರಚನೆ, ಗಡಿ ಪ್ರದೇಶ ಅಥವಾ ಹೆಸರಿನ ಬದಲಾವಣೆ ಬಗ್ಗೆ ಹೇಳುತ್ತೆ. ವಿಧಿ 4 ವಿಧಿ 2 ಮತ್ತು 3ಕ್ಕೆ ಸಂಬಂಧಿಸಿದ ಪೂರಕ ಬದಲಾವಣೆಗಳನ್ನು ವಿಧಿ 4 ಹೇಳುತ್ತೆ. ಹಾಗಾಗಿ ಆಪ್ಷನ್ ಎ ಸರಿಯಾಗಿರುತ್ತೆ. ನೆಕ್ಸ್ಟ್ ಕ್ವಶನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ. ಭಾರತದ ರಾಜ್ಯಗಳ ಗಡಿಗಳನ್ನು ಬದಲಾಯಿಸುವ ಅಧಿಕಾರ ಸಂಸತ್ತಿಗೆ ಇದೆ ಅಂತ ಹೇಳಿದರೆ. ಎರಡನೇದು, ರಾಜ್ಯದ ಗಡಿ ಬದಲಾವಣೆಯು ಮಸೂದೆಯನ್ನು ರಾಷ್ಟ್ರಪತಿಯ ಶಿಫಾರಸ್ಸಿಲ್ಲದೆ ಸಂಸತ್ತಿನಲ್ಲಿ ಮಂಡಿಸಬಹುದು ಅಂತ ಹೇಳಿದ್ದಾರೆ. ಮೂರನೇದು, ಸಂಬಂಧಿಸಿದ ರಾಜ್ಯದ ವಿಧಾನಮಂಡಲದ ಅಭಿಪ್ರಾಯವನ್ನು ಪಡೆಯುವ ಅವಕಾಶ ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ. ನಾಲ್ಕನೇದು, ರಾಜ್ಯ ವಿಧಾನಮಂಡಲದ ಅಭಿಪ್ರಾಯವು ಸಂಸತ್ತಿಗೆ ಕಡ್ಡಾಯವಾಗಿ ಬದ್ಧವಾಗಿರುತ್ತದೆ ಅಂತ ಹೇಳಿದ್ದಾರೆ. ಆಪ್ಷನ್ ಹೀಗಿದೆ: 1 ಮತ್ತು 3 ಮಾತ್ರ ಸರಿ, 1, 2, 3 ಸರಿ, 2 ಮತ್ತು 4 ಮಾತ್ರ ಸರಿ, 1, 3 ಮತ್ತು 4 ಸರಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಎ ಆಗುತ್ತೆ. ವಿಧಿ 3ರ ಅಡಿಯಲ್ಲಿ ರಾಜ್ಯಗಳ ಗಡಿ ಪ್ರದೇಶ ಅಥವಾ ಹೆಸರಿನಲ್ಲಿ ಬದಲಾವಣೆ ಮಾಡುವ ಅಧಿಕಾರ ಸಂಸತ್ತಿಗಿದೆ, ಆದರೆ ಮಸೂದೆಯನ್ನು ಮಂಡಿಸಲು ರಾಷ್ಟ್ರಪತಿಯ ಶಿಫಾರಸು ಅಗತ್ಯವಾಗಿರುತ್ತದೆ. ರಾಜ್ಯ ವಿಧಾನಮಂಡಲದ ಅಭಿಪ್ರಾಯವನ್ನು ಪಡೆಯಲಾಗುತ್ತದೆ, ಆದರೆ ಅದು ಸಂಸತ್ತಿಗೆ ಬದ್ಧವಾಗಿರೋದಿಲ್ಲ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ಕ್ವಶನು, ಹೊಂದಿಸಿ ಬರೆಯಿರಿ ಪಟ್ಟಿ ಎ ಪಟ್ಟಿ ಬಿ. ಆಂಧ್ರ ರಾಜ್ಯ ರಚನೆ, ಮಹಾರಾಷ್ಟ್ರ ರಾಜ್ಯ ರಚನೆ, ನಾಗಾಲ್ಯಾಂಡ್ ರಾಜ್ಯ ರಚನೆ, ಹರಿಯಾಣ 1966, 1953, 1960, 1963. ಆಂಧ್ರ ರಾಜ್ಯ 1953 1B, ಮಹಾರಾಷ್ಟ್ರ ಸಿ 1B 2C, ನಾಗಾಲ್ಯಾಂಡು ಡಿ,
ಹರಿಯಾಣ ಎ ಅಂದರೆ 1 ಬಿ 2 ಸಿ 3 ಡಿ 4 ಎ ಆಗಬೇಕು. ಇದಕ್ಕೆ ಆಪ್ಷನ್ನು 1 ಬಿ 2 ಸಿ 3. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ ನೋಡಿ. 1 ಬಿ 2 ಸಿ 3 ಡಿ 4 ಎ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಅಂದರೆ ಆಂಧ್ರ ಪ್ರದೇಶ ರಾಜ್ಯ ರಚನೆಯಾಗಿದ್ದು 1953, ಮಹಾರಾಷ್ಟ್ರ ರಾಜ್ಯ ರಚನೆಯಾಗಿದ್ದು 1960, ನಾಗಾಲ್ಯಾಂಡ್ ರಚನೆಯಾಗಿದ್ದು 1963, ಹರಿಯಾಣ 1966. ನೆಕ್ಸ್ಟ್ ಕ್ವಶನ್ನು, ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸಂಸತ್ತು ರಾಜ್ಯದ ಹೆಸರನ್ನು ಬದಲಾಯಿಸಬಹುದು. 2ನೇದು ರಾಜ್ಯದ ಪ್ರದೇಶವನ್ನು ಹೆಚ್ಚಿಸಬಹುದು. ಸಿ ರಾಜ್ಯದ ಪ್ರದೇಶವನ್ನು ಕಡಿಮೆ ಮಾಡಬಹುದು. ಡಿ ರಾಜ್ಯದ ಗಡಿ ಬದಲಾಯಿಸಲು ಸಂಬಂಧಿಸಿದ ರಾಜ್ಯದ ಒಪ್ಪಿಗೆ ಕಡ್ಡಾಯ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಸಂಬಂಧಿಸಿದ ರಾಜ್ಯ ವಿಧಾನಮಂಡಲದ ಅಭಿಪ್ರಾಯ ಪಡೆಯಲಾಗುತ್ತದೆ, ಆದರೆ ಅದರ ಒಪ್ಪಿಗೆ ಕಡ್ಡಾಯವಲ್ಲ, ಅಂತಿಮವಾಗಿ ಸಂಸತ್ತು ಕಾನೂನು ಮಾಡುತ್ತದೆ. ಹಾಗಾಗಿ ಆಪ್ಷನ್ ಡಿ ತಪ್ಪಾಗಿರುತ್ತೆ. ನೆಕ್ಸ್ಟ್ ಕ್ವಶನು, ಹೇಳಿಕೆ ವಿಧಿ 4ರ ಅಡಿಯಲ್ಲಿ ಮಾಡಿದ ಕಾನೂನನ್ನು ಸಂವಿಧಾನ ತಿದ್ದುಪಡಿ ಕಾಯ್ದೆ ಎಂದು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಕಾರಣ, ಇಂತಹ ಕಾನೂನುಗಳನ್ನು ವಿಧಿ 368ರ ಅಡಿಯಲ್ಲಿ ಸಂವಿಧಾನ ತಿದ್ದುಪಡಿಯ ವಿಶೇಷ ವಿಧಾನವನ್ನು ಅನುಸರಿಸದೆ ಅಂಗೀಕರಿಸಬಹುದು ಅಂತ ಹೇಳಿದ್ದಾರೆ. ಹೇಳಿಕೆ ಹೀಗಿದೆ ಆಪ್ಷನ್ನು, ಹೇಳಿಕೆ ಮತ್ತು ಕಾರಣ ಎರಡೂ ಸರಿ. ಕಾರಣವು ಹೇಳಿಕೆಗೆ ಸರಿಯಾದ ವಿವರಣೆ ಆಗಿದೆ ಅಂತ ಹೇಳಿದರೆ. ಬಿ ಹೇಳಿಕೆ ಮತ್ತು ಕಾರಣ ಎರಡೂ ಸರಿ, ಆದರೆ ಕಾರಣವು ಸರಿಯಾದ ವಿವರಣೆ ಅಲ್ಲ ಅಂತ ಹೇಳಿದರೆ. ಸಿ ಹೇಳಿಕೆ ಸರಿ, ಕಾರಣ ತಪ್ಪು. ಡಿ ಹೇಳಿಕೆ ತಪ್ಪು, ಕಾರಣ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ವಿಧಿ 4ರ ಪ್ರಕಾರ ವಿಧಿ 2 ಮತ್ತು ವಿಧಿ 3ರ ಅಡಿಯಲ್ಲಿ ಮಾಡಿದ ಕಾನೂನುಗಳನ್ನು ವಿಧಿ 368ರ ಅಡಿಯಲ್ಲಿ ಸಂವಿಧಾನ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ. ಆದ್ದರಿಂದ ಸಾಮಾನ್ಯ ಕಾನೂನು ರಚನಾ ವಿಧಾನ ಅನ್ವಯಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ರಾಜ್ಯ ಪುನರ್ರಚನಾ ಆಯೋಗವನ್ನು 1953ರಲ್ಲಿ ರಚಿಸಲಾಯಿತು. 2ನೇದು ಆಯೋಗದ ಅಧ್ಯಕ್ಷರು ಫಜಲ್ ಅಲಿ. 3ನೇದು ಆಯೋಗದ ವರದಿ 1955ರಲ್ಲಿ ಸಲ್ಲಿಸಲಾಯಿತು. 4ನೇದು ರಾಜ್ಯಗಳ ಪುನರ್ರಚನೆ ಕಾಯ್ದೆ 1956ರಲ್ಲಿ ಅಂಗೀಕರಿಸಲಾಯಿತು. ಇದಕ್ಕೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 1 ಮತ್ತು 2 ಮಾತ್ರ ಸರಿ, 1, 2 ಮತ್ತು 3 ಸರಿ, 2, 3 ಮತ್ತು 4 ಸರಿ, ಮೇಲಿನ ಎಲ್ಲವೂ ಸರಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಸರಿಯಾಗುತ್ತೆ. ರಾಜ್ಯ ಪುನರ್ರಚನಾ ಆಯೋಗವನ್ನು 1953ರಲ್ಲಿ ರಚಿಸಲಾಯಿತು. ಫಜಲ್ ಅಲಿ ಅಧ್ಯಕ್ಷರಾಗಿದ್ದರು. ಆಯೋಗವು 1955ರಲ್ಲಿ ವರದಿಯನ್ನು ಸಲ್ಲಿಸಿತು. 1956ರಲ್ಲಿ ರಾಜ್ಯಗಳ ಪುನರ್ರಚನೆ ಕಾಯ್ದೆ ಅಂಗೀಕರಿಸಲಾಯಿತು. ಹಾಗಾಗಿ ಮೇಲಿನ ಎಲ್ಲವೂ ಸರಿಯಾಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಂವಿಧಾನದ ಮೊದಲ ಅನುಸೂಚಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳನ್ನು ನೀಡಲಾಗಿದೆ. 2ನೇದು ರಾಜ್ಯಗಳ ಹೆಸರು ಅಥವಾ ಪ್ರದೇಶದಲ್ಲಿ ಬದಲಾವಣೆ ಮಾಡಿದಾಗ ಮೊದಲ ಅನುಸೂಚಿಯಲ್ಲಿ ಅಗತ್ಯ ಬದಲಾವಣೆ ಮಾಡಬೇಕಾಗಬಹುದು. 3ನೇದು ಏನು ಹೇಳುತ್ತೆ ಅಂದರೆ ಮೊದಲ ಅನುಸೂಚಿಯಲ್ಲಿ ರಾಜ್ಯಸಭೆಯ ಸ್ಥಾನಗಳ ಹಂಚಿಕೆಯನ್ನು ವಿವರಿಸಲಾಗಿದೆ ಅಂತ ಹೇಳುತ್ತೆ. ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳಬೇಕು. ಆಪ್ಷನ್ ಎ 1 ಮತ್ತು 2 ಮಾತ್ರ ಸರಿ. ಆಪ್ಷನ್ ಬಿ 1 ಮತ್ತು 3 ಮಾತ್ರ ಸರಿ. ಆಪ್ಷನ್ ಸಿ 2 ಮತ್ತು 3 ಮಾತ್ರ ಸರಿ, ಮೇಲಿನ ಎಲ್ಲವೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಮೊದಲ ಅನುಸೂಚಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳಿಗೆ ರಾಜ್ಯಗಳ ಪ್ರದೇಶ ಅಥವಾ ಹೆಸರಿನಲ್ಲಿ ಬದಲಾವಣೆ ಉಂಟಾದರೆ ಅದಕ್ಕೆ ಅನುಗುಣವಾಗಿ ಮೊದಲ ಅನುಸೂಚಿಯಲ್ಲಿ ಬದಲಾವಣೆ ಮಾಡಬಹುದು. ರಾಜ್ಯಸಭೆಯ ಸ್ಥಾನಗಳ ಹಂಚಿಕೆ 4ನೇ ಅನುಸೂಚಿಗೆ ಸಂಬಂಧಿಸಿದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ಕ್ವಶನು, ಹೊಂದಿಸಿ ಬರೆಯಿರಿ. ಪಟ್ಟಿ ಎ, ಪಟ್ಟಿ ಬಿ. ಮೊದಲ ಅನುಸೂಚಿ ರಾಜ್ಯಸಭೆಯ ಸ್ಥಾನಗಳ ಹಂಚಿಕೆ. 2ನೇ ಅನುಸೂಚಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. 3ನೇ ಅನುಸೂಚಿ ಪ್ರಮಾಣ ವಚನ ಮತ್ತು ಪ್ರತಿಜ್ಞೆಗಳು. 4ನೇ ಅನುಸೂಚಿ ಏನು ಹೇಳುತ್ತೆ ಅಂದರೆ 4ನೇ ಅನುಸೂಚಿ ವೇತನ, ಭತ್ಯೆ ಮತ್ತು ಇತರ ಸೌಲಭ್ಯಗಳ ಬಗ್ಗೆ ಹೇಳುತ್ತೆ ಅಂತ ಹೇಳಿದ್ದಾರೆ. ಆಪ್ಷನ್ ಹೀಗಿದೆ ನೋಡಿ. 1 ಎ, ಆಪ್ಷನ್ ಎ 1 ಎ 1 ಬಿ 2 ಡಿ 3 ಸಿ 4 ಎ. ಆಪ್ಷನ್ ಬಿ 1 ಎ 2 ಸಿ 3 ಡಿ 4 ಬಿ. ಆಪ್ಷನ್ ಸಿ 1 ಸಿ 2 ಬಿ 3 ಎ 4 ಡಿ. ಆಪ್ಷನ್ ಡಿ 1 ಡಿ 2 ಎ 3 ಬಿ 4 ಸಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಆಗುತ್ತೆ. ಮೊದಲ ಅನುಸೂಚಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಹೇಳುತ್ತೆ. 2ನೇ ಅನುಸೂಚಿ ಪ್ರಮುಖ ಸಂವಿಧಾನಾತ್ಮಕ ಹುದ್ದೆಗಳು, ವೇತನ, ಭತ್ಯೆ ಇತ್ಯಾದಿರ ಬಗ್ಗೆ ಹೇಳುತ್ತೆ. 3ನೇ ಅನುಸೂಚಿ ಪ್ರಮಾಣ ವಚನ ಮತ್ತು ಪ್ರತಿಜ್ಞೆಗಳ ಬಗ್ಗೆ ಹೇಳುತ್ತೆ. 4ನೇ ಅನುಸೂಚಿ ರಾಜ್ಯಗಳ ಸ್ಥಾನಗಳ ಹಂಚಿಕೆ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಕ್ವಶನು,
ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ರಾಜ್ಯದ ಹೆಸರನ್ನು ಬದಲಾಯಿಸುವ ಅಧಿಕಾರ ಸಂಸತ್ತಿಗೆ ಇದೆ ಅಂತ ಹೇಳುತ್ತೆ. ಎರಡನೇದು, ಹೆಸರಿನ ಬದಲಾವಣೆಯು ಮಸೂದೆಯನ್ನು ಮಂಡಿಸುವ ಮೊದಲು ರಾಷ್ಟ್ರಪತಿಯ ಶಿಫಾರಸು ಅಗತ್ಯ ಅಂತ ಹೇಳುತ್ತೆ. ಮೂರನೇದು, ಸಂಬಂಧಿಸಿದ ರಾಜ್ಯ ವಿಧಾನಮಂಡಲದ ಅಭಿಪ್ರಾಯವು ಸಂಸತ್ತಿಗೆ ಅಂತಿಮ ಬದ್ಧವಾಗಿರುತ್ತದೆ ಅಂತ ಹೇಳಿದರೆ ಇದು ಆಪ್ಷನ್ 1 ಮತ್ತು 2 ಸರಿ, 1 ಮತ್ತು 3 ಸರಿ, 2 ಮತ್ತು 3 ಸರಿ, ಮೇಲಿನ ಎಲ್ಲವೂ ಸರಿ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ರಾಜ್ಯದ ಹೆಸರು ಬದಲಾಯಿಸುವ ಅಧಿಕಾರ ಸಂಸತ್ತಿಗೆ ಇದೆ. ಮಸೂದೆಗೆ ರಾಷ್ಟ್ರಪತಿಯ ಶಿಫಾರಸು ಅಗತ್ಯ. ರಾಜ್ಯ ವಿಧಾನಮಂಡಲದ ಅಭಿಪ್ರಾಯವನ್ನು ಪಡೆಯಲಾಗುತ್ತದೆ, ಆದರೆ ಅದು ಸಂಸತ್ತಿಗೆ ಬದ್ಧವಲ್ಲ. ನೆಕ್ಸ್ಟು 45ನೇ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಭಾಷಾವಾರು ರಾಜ್ಯ ರಚನೆಯ ಇತಿಹಾಸದಲ್ಲಿ ಪ್ರಮುಖ ಘಟನೆ ಅಂತ ಹೇಳಿದರೆ ಪೊಟ್ಟಿ ಶ್ರೀರಾಮುಲು ಅವರ ಉಪವಾಸ ಮತ್ತು ಮರಣ, ಸೈಮನ್ ಆಯೋಗ ರಚನೆ, ಕ್ರಿಪ್ಸ್ ಮಿಷನ್, ಕ್ಯಾಬಿನೆಟ್ ಮಿಷನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಪೊಟ್ಟಿ ಶ್ರೀರಾಮುಲು ಅವರು ಪ್ರತ್ಯೇಕ ಆಂಧ್ರ ರಾಜ್ಯಕ್ಕಾಗಿ ಉಪವಾಸ ಸತ್ಯಾಗ್ರಹ ನಡೆಸಿದರು. ಅವರ ಮರಣದ ನಂತರ ಪ್ರತ್ಯೇಕ ಆಂಧ್ರ ರಾಜ್ಯದ ಬೇಡಿಕೆ ತೀವ್ರಗೊಂಡು ಇದರ ಪರಿಣಾಮವಾಗಿ 1956ರಲ್ಲಿ ಆಂಧ್ರ ಪ್ರದೇಶ ರಚನೆಯಾಯಿತು. ನೆಕ್ಸ್ಟ್ ಕ್ವಶನ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1953ರಲ್ಲಿ ರಚನೆಯಾದ ಆಂಧ್ರ ರಾಜ್ಯವು ಮದ್ರಾಸ್ ರಾಜ್ಯದಿಂದ ಪ್ರತ್ಯೇಕಗೊಂಡಿತು ಅಂತ ಹೇಳಿದರೆ ಎರಡನೇದು, ಆಂಧ್ರ ರಾಜ್ಯ ರಚನೆಯು ಭಾಷಾವಾರು ರಾಜ್ಯಗಳ ಪುನರ್ರಚನೆಗೆ ಪ್ರಮುಖ ಪ್ರೇರಣೆಯಾಯಿತು ಅಂತ ಹೇಳಿದರೆ ಮೂರನೇದು, ಆಂಧ್ರ ರಾಜ್ಯ ರಚನೆಯು ನಂತರವೇ 1953ರಲ್ಲಿ ರಾಜ್ಯ ಪುನರ್ರಚನಾ ಆಯೋಗವನ್ನು ರಚಿಸಲಾಯಿತು ಅಂತ ಹೇಳಿದರೆ ಆಪ್ಷನ್ ಹೀಗಿದೆ: 1 ಮತ್ತು 2 ಮಾತ್ರ ಸರಿ, 1 ಮತ್ತು 3 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, 1, 2, 3 ಎಲ್ಲವೂ ಸರಿ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಸರಿಯಾಗಿರುತ್ತೆ. 1953ರಲ್ಲಿ ಮದ್ರಾಸ್ ರಾಜ್ಯದಿಂದ ಪ್ರತ್ಯೇಕವಾಗಿ ಆಂಧ್ರ ರಾಜ್ಯ ರಚನೆಯಾಯಿತು. ಇದು ಭಾಷಾವಾರು ರಾಜ್ಯ ರಚನೆಯ ಪ್ರಮುಖ ಘಟನೆ. ಇದೇ ವರ್ಷ ರಾಜ್ಯ ಪುನರ್ರಚನಾ ಆಯೋಗವನ್ನು ಕೂಡ ರಚಿಸಲಾಯಿತು. ನೆಕ್ಸ್ಟ್ ಕ್ವಶನ್ನು. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಂಸತ್ತು ರಾಜ್ಯದ ಹೆಸರನ್ನು ಬದಲಾಯಿಸುವ ಅಧಿಕಾರ ಹೊಂದಿದೆ. ಎರಡನೇದು, ರಾಜ್ಯದ ಹೆಸರನ್ನು ಬದಲಾಯಿಸುವ ಪ್ರಕ್ರಿಯೆಯು ರಾಜ್ಯದ ಗಡಿಯನ್ನು ಬದಲಾಯಿಸುವ ಪ್ರಕ್ರಿಯೆಯಿಂದ ಸಂಪೂರ್ಣವಾಗಿ ಭಿನ್ನವಾಗಿದೆ ಅಂತೇಳಿದೆ. ಮೂರನೇದು, ಹೆಸರು ಬದಲಾವಣೆಯ ಮಸೂದೆಯನ್ನು ಮಂಡಿಸುವ ಮೊದಲು ರಾಷ್ಟ್ರಪತಿಯ ಶಿಫಾರಸು ಅಗತ್ಯ ಅಂತೇಳಿದೆ. ಆಪ್ಷನ್ ಹೀಗಿದೆ: 1 ಮತ್ತು 3 ಮಾತ್ರ ಸರಿ, 1 ಮತ್ತು 2 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, ಮೇಲಿನ ಎಲ್ಲವೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, 1 ಮತ್ತು 3 ಮಾತ್ರ ಸರಿಯಾಗಿರುತ್ತೆ. ವಿಧಿ 3ರ ಅಡಿಯಲ್ಲಿ ಸಂಸತ್ತಿಗೆ ರಾಜ್ಯದ ಹೆಸರು ಬದಲಾಯಿಸುವ ಅಧಿಕಾರವಿದೆ. ಆದರೆ ಹೆಸರು ಬದಲಾವಣೆ ಮತ್ತು ಗಡಿ ಬದಲಾವಣೆ ಎರಡೂ ಇದೇ ವಿಧಿಯು ವ್ಯಾಪ್ತಿಯಲ್ಲಿರುವುದರಿಂದ ಅವುಗಳ ಸಂವಿಧಾನಾತ್ಮಕ ಪ್ರಕ್ರಿಯೆ ಮೂಲತಃ ಒಂದೇ ಚೌಕಟ್ಟಿನಲ್ಲಿದೆ, ಇದು ಬೇರೆಯಾಗಿದೆ ಅಂತ ಹೇಳ್ತೆ. ಅದಕ್ಕಾಗಿ ಅದು ತಪ್ಪಾಗಿರುತ್ತೆ, ಆಪ್ಷನ್ 2. ನೆಕ್ಸ್ಟ್ ಕ್ವಶನ್ನು. ಪಟ್ಟಿ ಎ, ಪಟ್ಟಿ ಬಿ. ಆಂಧ್ರ ರಾಜ್ಯ ರಚನೆ ನಾಗಾಲ್ಯಾಂಡ್, ಹರಿಯಾಣ, ಮೇಘಾಲಯ. ಇದಕ್ಕೆ ಸರಿಯಾಗಿರೋದು ಹೊಂದಿಕೆ ಆಗೋದಂದ್ರೆ ಆಂಧ್ರ ರಾಜ್ಯ 1953, ಆಪ್ಷನ್ 1 ಬಿ. ನಾಗಾಲ್ಯಾಂಡು ಸಿ ಅಂದರೆ 1 ಬಿ 2 ಸಿ. ಹರಿಯಾಣ ಡಿ ಅಂದರೆ 1 ಬಿ 2 ಸಿ 3 ಡಿ 4 ಎ ಆಗಬೇಕು. ಇಲ್ಲಿ ಆಪ್ಷನ್ನಲ್ಲಿ ಯಾವುದಿದೆ ಅಂದರೆ 1 ಬಿ 2 ಸಿ 3 ಡಿ 4 ಎ ಅಂದರೆ ಆಪ್ಷನ್ 1ರಲ್ಲಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ. ಆಂಧ್ರ ರಾಜ್ಯ ರಚನೆಯಾಗಿದ್ದು 1953, ನಾಗಾಲ್ಯಾಂಡ್ ರಚನೆಯಾಗಿದ್ದು 1963, ಹರಿಯಾಣ ರಚನೆಯಾಗಿದ್ದು 1966, ಮೇಘಾಲಯ 1972. ನೆಕ್ಸ್ಟ್ ಕ್ವಶನ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ರಾಜ್ಯಗಳ ಪುನರ್ರಚನೆಯು ಸಂದರ್ಭದಲ್ಲಿ ಭಾಷೆಯ ಪ್ರಮುಖ ಅಂಶವಾಗಿತ್ತು ಅಂತ ಹೇಳಿದರೆ. ಎರಡನೇದು, ರಾಜ್ಯಗಳ ಪುನರ್ರಚನೆ ಕೇವಲ ಭಾಷೆಯ ಆಧಾರದ ಮೇಲೆಯೇ ನಡೆಯಿತು ಅಂತ ಹೇಳಿದರೆ. ಮೂರನೇದು, ಆಡಳಿತಾತ್ಮಕ ಅನುಕೂಲ ಮತ್ತು ರಾಷ್ಟ್ರೀಯ ಏಕತೆಯನ್ನು ಪರಿಗಣಿಸಲಾಯಿತು ಅಂತ ಹೇಳಿದರೆ ಆಪ್ಷನ್ ಹೀಗಿದೆ: 1 ಮತ್ತು 3 ಸರಿ, 1 ಮತ್ತು 2 ಸರಿ, ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, 1 ಮತ್ತು 3 ಸರಿಯಾಗಿರುತ್ತೆ. ಭಾಷೆ ಪ್ರಮುಖ ಅಂಶವಾಗಿದ್ದರೂ ಏಕೈಕ ಮಾನದಂಡವಾಗಿರಲಿಲ್ಲ. ಆಡಳಿತಾತ್ಮಕ ಅನುಕೂಲ, ಆರ್ಥಿಕ ಸಾಮರ್ಥ್ಯ ಮತ್ತು ರಾಷ್ಟ್ರೀಯ ಏಕತೆಯಂಥ ಅಂಶಗಳನ್ನು ಪರಿಗಣಿಸಲಾಯಿತು. ನೆಕ್ಸ್ಟ್ ಕ್ವಶನು. ಕೆಳಗಿನ ಅಂದರೆ ಹೇಳಿಕೆ ಮತ್ತು ಕಾರಣ ಇದೆ. ಹೇಳಿಕೆ: ರಾಜ್ಯ ಪುನರ್ರಚನಾ ಆಯೋಗದ ವರದಿಯ ನಂತರ ಭಾರತದಲ್ಲಿ ರಾಜ್ಯಗಳ ಪುನರ್ರಚನೆಗೆ ವೇಗ ದೊರೆಯಿತು ಅಂತ ಹೇಳಿದರೆ. ಕಾರಣ: ಆಯೋಗವು ರಾಜ್ಯಗಳ ಪುನರ್ರಚನೆಗೆ ಸಂಬಂಧಿಸಿದ ಸಮಗ್ರ ಶಿಫಾರಸುಗಳನ್ನು ನೀಡಿತು ಅಂತ ಹೇಳಿದರೆ ಆಪ್ಷನ್ ಹೀಗಿದೆ: ಹೇಳಿಕೆ ಮತ್ತು ಕಾರಣ ಎರಡೂ ಸರಿ. ಕಾರಣವು ಹೇಳಿಕೆಗೆ ಸರಿಯಾದ ವಿವರಣೆ. ಮತ್ತು ಎರಡನೇದು, ಹೇಳಿಕೆ ಮತ್ತು ಕಾರಣ ಎರಡೂ ಸರಿ, ಆದರೆ ಕಾರಣವು ಸರಿಯಾದ ವಿವರಣೆ ಅಲ್ಲ ಅಂತ ಹೇಳಿದರೆ. ಸಿ, ಹೇಳಿಕೆ ಸರಿ, ಕಾರಣ ತಪ್ಪು. ಡಿ, ಹೇಳಿಕೆ ತಪ್ಪು, ಕಾರಣ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಹೇಳಿಕೆ ಕಾರಣ ಎರಡೂ ಸರಿ ಇವೆ. ರಾಜ್ಯ ಪುನರ್ರಚನಾ ಆಯೋಗವು 1955ರಲ್ಲಿ ತನ್ನ ವರದಿ ಸಲ್ಲಿಸಿತು. ಅದರ ಶಿಫಾರಸುಗಳು ನಂತರದ ರಾಜ್ಯ ಪುನರ್ರಚನೆಯ ಪ್ರಮುಖ ಆಧಾರವಾದವು. 1956ರ ರಾಜ್ಯಗಳ ಪುನರ್ರಚನೆ ಕಾಯ್ದೆ ಈ ಪ್ರಕ್ರಿಯೆಯಲ್ಲಿ ಮಹತ್ವದ ಹಂತವಾಗಿತ್ತು. ನೆಕ್ಸ್ಟ್ 51ನೇ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಕಾಲಾನುಕ್ರಮ ಅಂತ ಕೇಳಿದರೆ ಆಂಧ್ರ ರಾಜ್ಯ ರಚನೆ, ಪುನರ್ರಚನಾ ಆಯೋಗದ ವರದಿ, ರಾಜ್ಯಗಳ ಪುನರ್ರಚನೆ ಕಾಯ್ದೆ, ಮಹಾರಾಷ್ಟ್ರ ಮತ್ತು ಗುಜರಾತ್ ರಚನೆ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಹೀಗಿದೆ ನೋಡಿ:
ಆಪ್ಷನ್ನು 1 2 3 4, 2 1 3 4, 1 3 2 4, 1 2 4 3. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. 1 2 3 4 ಅದು ಸರಿಯಾದ ಕಾಲಕ್ರಮದಲ್ಲೇ ಇದೆ. 1953 ಆಂಧ್ರ ರಾಜ್ಯ ರಚನೆ, 1955 ರಾಜ್ಯ ಪುನರ್ರಚನಾ ಆಯೋಗ ವರದಿ, 1956 ರಾಜ್ಯಗಳ ಪುನರ್ರಚನೆ ಕಾಯ್ದೆ, 1960 ಮಹಾರಾಷ್ಟ್ರ ಮತ್ತು ಗುಜರಾತ್ ರಚನೆಯಾಗಿದ್ದು. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನು, ವಿಧಿ 2ರ ಅಡಿಯಲ್ಲಿ ಸಂಸತ್ತು ಹೊಸ ರಾಜ್ಯವನ್ನು ಭಾರತಕ್ಕೆ ಸೇರಿಸಬಹುದು. ವಿಧಿ 2ರ ಅಡಿಯಲ್ಲಿ ಹೊಸ ರಾಜ್ಯವನ್ನು ಸ್ಥಾಪಿಸುವಾಗ ಸಂಸತ್ತು ಅಗತ್ಯ ಷರತ್ತುಗಳನ್ನು ನಿಗದಿಪಡಿಸಬಹುದು. 3ನೇದು, ವಿಧಿ 2ರ ಅಡಿಯಲ್ಲಿ ಕಾನೂನು ಮಾಡುವ ಅಧಿಕಾರ ರಾಷ್ಟ್ರಪತಿಗೆ ಮಾತ್ರ ಸೇರಿದೆ ಅಂತ ಹೇಳಿದರೆ ಇಲ್ಲಿ ಆಪ್ಷನ್ ಹೀಗಿದೆ, 1 ಮತ್ತು 2 ಮಾತ್ರ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ವಿಧಿ 2ರ ಅಡಿಯಲ್ಲಿ ಹೊಸ ರಾಜ್ಯವನ್ನು ಭಾರತಕ್ಕೆ ಸ್ಥಾಪಿಸುವ ಅಧಿಕಾರ ಸಂಸತ್ತಿಗಿದೆ. ಅಗತ್ಯ ಷರತ್ತುಗಳನ್ನು ಸಂಸತ್ತು ಕಾನೂನಿನಲ್ಲಿ ನಿಗದಿಪಡಿಸಬಹುದು. ರಾಷ್ಟ್ರಪತಿಗೆ ಮಾತ್ರ ಅಧಿಕಾರ ಅಂತ ಹೇಳಿದ್ರೆ ಅದು ತಪ್ಪಾಗಿರುತ್ತೆ. ನೆಕ್ಸ್ಟು ಹೊಂದಿಸಿ ಬರೆಯೋದು. ಪಟ್ಟಿ ಎ, ಪಟ್ಟಿ ಬಿ. 1953 ರಾಜ್ಯಗಳ ಪುನರ್ರಚನೆ ಕಾಯ್ದೆ, 1955 ಆಂಧ್ರ ರಾಜ್ಯ ರಚನೆ, 1956 ರಾಜ್ಯ ಪುನರ್ರಚನಾ ಆಯೋಗ ವರದಿ, 1960 ಮಹಾರಾಷ್ಟ್ರ ಮತ್ತು ಗುಜರಾತ್ ರಚನೆ ಅಂತ ಹೇಳಿದ್ರೆ 1950 ಬಿ ಆಗಬೇಕು. 1 ಬಿ, 2 1955 ವರದಿ ಸಿ, ಅಂದರೆ ಆಪ್ಷನ್ ಎನಲ್ಲಿದೆ ನೋಡಿ. 1 ಬಿ, 2 ಸಿ, 3 ಎ, 4 ಡಿ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಕೂಡ ಆಪ್ಷನ್ ಎನೇ ಆಗಿರುತ್ತೆ. ಆಪ್ಷನ್ ಎನಲ್ಲಿ ಮಾತ್ರ ಇದೆ. ಹಾಗಾಗಿ ಆಪ್ಷನ್ ಎ. ವಿವರಣೆ ನೋಡಿದರೆ ಆಪ್ಷನ್ 1953 ಆಂಧ್ರ ರಾಜ್ಯ ರಚನೆಯಾಗಿದ್ದು, 1955 ರಾಜ್ಯ ಪುನರ್ರಚನಾ ಆಯೋಗ ವರದಿ ಮಾಡಿದ್ದು, 1956 ರಾಜ್ಯಗಳ ಪುನರ್ರಚನೆ ಕಾಯ್ದೆ, 1960 ಮಹಾರಾಷ್ಟ್ರ ಮತ್ತು ಗುಜರಾತ್ ರಚನೆ. ನೆಕ್ಸ್ಟ್ ಕ್ವಶನ್ನು, ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅಂತ ಕೇಳಿದರೆ ವಿಧಿ 1 ಭಾರತವು ರಾಜ್ಯಗಳ ಒಕ್ಕೂಟ ಅಂತ ಹೇಳುತ್ತೆ. ವಿಧಿ 2 ಹೊಸ ರಾಜ್ಯಗಳ ಪ್ರವೇಶ ಅಥವಾ ಸ್ಥಾಪನೆ ಬಗ್ಗೆ ಹೇಳುತ್ತೆ. ವಿಧಿ 3 ರಾಜ್ಯಗಳ ಪ್ರದೇಶ, ಗಡಿ ಅಥವಾ ಹೆಸರಿನ ಬದಲಾವಣೆ. ವಿಧಿ 4 ಮೂಲಭೂತ ಹಕ್ಕು. ಅದು ಸರಿಯಾದ ಉತ್ತರ ಆಪ್ಷನ್ ಡಿ. ವಿಧಿ 4 ರಾಜ್ಯಗಳ ಪುನರ್ರಚನೆಗೆ ಸಂಬಂಧಿಸಿದ. ವಿಧಿ 2 ಮತ್ತು 3ರ ಕಾನೂನುಗಳಿಗೆ ಸಂಬಂಧಿಸಿದ ಪೂರಕ ವಿಷಯಗಳನ್ನು ಒಳಗೊಂಡಿದೆ, ಮೂಲಭೂತ ಹಕ್ಕುಗಳಿಗಲ್ಲ. ಅದು ತಪ್ಪಾಗಿರುತ್ತೆ. 55ನೇ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಸಂವಿಧಾನವು ರಾಜ್ಯಗಳ ಒಕ್ಕೂಟವನ್ನು ಸ್ಥಾಪಿಸುತ್ತದೆ. 2ನೇದು, ಭಾರತದಲ್ಲಿ ರಾಜ್ಯಗಳ ಅಸ್ತಿತ್ವವು ಕೇಂದ್ರದೊಂದಿಗೆ ಮಾಡಿಕೊಂಡ ಒಪ್ಪಂದದ ಫಲಿತಾಂಶವಲ್ಲ ಅಂತ ಹೇಳಿದರೆ. 3ನೇದು, ರಾಜ್ಯಗಳಿಗೆ ಒಕ್ಕೂಟದಿಂದ ಬೇರ್ಪಡುವ ಸಂವಿಧಾನಾತ್ಮಕ ಹಕ್ಕು ಇದೆ ಅಂತ ಹೇಳಿದರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿ. 1 ಮತ್ತು 2 ಸರಿ, 1 ಮತ್ತು 3 ಸರಿ, 2 ಮತ್ತು 3 ಸರಿ, ಮೇಲಿನ ಎಲ್ಲವೂ ಸರಿ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಭಾರತೀಯ ಒಕ್ಕೂಟವು ರಾಜ್ಯಗಳ ಒಪ್ಪಂದದಿಂದ ನಿರ್ಮಾಣವಾದ ಒಕ್ಕೂಟವಲ್ಲ. ಸಂವಿಧಾನವು ಭಾರತವನ್ನು ರಾಜ್ಯಗಳ ಒಕ್ಕೂಟ ಎಂದು ಘೋಷಿಸುತ್ತದೆ, ಆದರೆ ಯಾವುದೇ ರಾಜ್ಯಕ್ಕೆ ಭಾರತದಿಂದ ಏಕಪಕ್ಷೀಯವಾಗಿ ಬೇರ್ಪಡುವ ಹಕ್ಕಿಲ್ಲ. ಹಾಗಾಗಿ ಆಪ್ಷನ್ ಎ ಸರಿಯಾಗುತ್ತೆ. 56ನೇ ಕ್ವಶನ್, ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಯಾವುದು ಅಂತ ಕೇಳಿದರೆ ಫಜಲ್ ಅಲಿ ರಾಜ್ಯ ಪುನರ್ರಚನಾ ಆಯೋಗದ ಅಧ್ಯಕ್ಷ, ಡಾಕ್ಟರ್ BR ಅಂಬೇಡ್ಕರ್ ಅವರು ರಾಜ್ಯ ಪುನರ್ರಚನಾ ಆಯೋಗದ ಅಧ್ಯಕ್ಷ, ಜವಾಹರ್ಲಾಲ್ ನೆಹರು ಅವರು ರಾಜ್ಯ ಪುನರ್ರಚನಾ ಆಯೋಗದ ಅಧ್ಯಕ್ಷ, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ರಾಜ್ಯ ಪುನರ್ರಚನಾ ಆಯೋಗದ ಅಧ್ಯಕ್ಷರು ಆಯೋಗವನ್ನು 1953ರಲ್ಲಿ ರಚಿಸಲಾಯಿತು. ಅದರ ಅಧ್ಯಕ್ಷರು ನ್ಯಾಯಮೂರ್ತಿ ಫಜಲ್ ಅಲಿ, ಇತರ ಸದಸ್ಯರು ಅಂದರೆ ಹೃದಯನಾಥ್ ಕುಂಜ್ರು, KM ಪಣ್ಣಿಕ್ಕರ್ ರವರು ಆಗಿರ್ತಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ಕ್ವಶನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ರಾಜ್ಯದ ಪ್ರದೇಶವನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಅಧಿಕಾರ ಸಂಸತ್ತಿಗಿದೆ. ರಾಜ್ಯದ ಗಡಿಯನ್ನು ಬದಲಾಯಿಸುವ ಅಧಿಕಾರ ಸಂಸತ್ತಿಗಿದೆ. ಈ ಅಧಿಕಾರವನ್ನು ಬಳಸುವ ಸಂವಿಧಾನದ ವಿಧಿಯೊಂದು ಸಂದರ್ಭದಲ್ಲಿ ವಿಧಿ 368ರ ವಿಶೇಷ ಬಹುಮತ ಕಡ್ಡಾಯವಾಗಿದೆ ಅಂತ ಹೇಳಿದರೆ ಇಲ್ಲಿ ಆಪ್ಷನ್ ಹೀಗಿದೆ, 1 2. ಇದಕ್ಕೆ ಸರಿಯಾದ ಉತ್ತರ 1 2, 3 ತಪ್ಪಾಗಿರುತ್ತೆ. ವಿಧಿ 3ರ ಅಡಿಯಲ್ಲಿ ಸಂಸತ್ತು ರಾಜ್ಯದ ಪ್ರದೇಶವನ್ನು ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು ಹಾಗೂ ಗಡಿಯನ್ನು ಬದಲಾಯಿಸಬಹುದು. ಇಂತಹ ಕಾನೂನಿಗೆ ಸಾಮಾನ್ಯವಾಗಿ ವಿಧಿ 368ರ ವಿಶೇಷ ತಿದ್ದುಪಡಿ ವಿಧಾನ ಅಗತ್ಯವಿಲ್ಲ. ನೆಕ್ಸ್ಟು ಹೊಂದಿಸಿ ಬರೆಯೋದು. ಪಟ್ಟಿ ಎ, ಪಟ್ಟಿ ಬಿ. ವಿಧಿ 1 ರಾಜ್ಯದ ಹೆಸರು ಬದಲಾವಣೆ. ವಿಧಿ 2 ಭಾರತವು ರಾಜ್ಯಗಳ ಒಕ್ಕೂಟ. ವಿಧಿ 3 ಹೊಸ ರಾಜ್ಯದ ಪ್ರವೇಶ ಅಥವಾ ಸ್ಥಾಪನೆ. ವಿಧಿ 4 ಮೊದಲ ಮತ್ತು 4ನೇ ಅನುಸೂಚಿಗಳಿಗೆ ಸಂಬಂಧಿಸಿದ ಬದಲಾವಣೆ ಅಂತ ಹೇಳಿದರೆ ಆಪ್ಷನ್ ಹೀಗಿದೆ, 1 ಬಿ, 2 ಸಿ, 3 ಎ, 4 ಡಿ, 1 ಸಿ, 2 ಬಿ, 3 ಡಿ, 4 ಎ, 1 ಎ, 2 ಡಿ, 3 ಎ ಬಿ, 4 ಸಿ, 1 ಡಿ, 2 ಎ, 3 ಬಿ, 3 ಸಿ, 4 ಬಿ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ವಿಧಿ 1 ಭಾರತವು ರಾಜ್ಯಗಳ ಒಕ್ಕೂಟ. ವಿಧಿ 2 ಹೊಸ ರಾಜ್ಯದ ಪ್ರವೇಶ ಅಥವಾ ಸ್ಥಾಪನೆ. ವಿಧಿ 3 ರಾಜ್ಯದ ಹೆಸರು, ಗಡಿ ಅಥವಾ ಪ್ರದೇಶದಲ್ಲಿ ಬದಲಾವಣೆ. ವಿಧಿ 4 ವಿಧಿ 2 ಮತ್ತು 3ರ ಕಾನೂನುಗಳಿಗೆ ಸಂಬಂಧಿಸಿದಂತೆ ಮೊದಲ ಮತ್ತು 4ನೇ ಅನುಸೂಚಿಗಳಲ್ಲಿ ಅಗತ್ಯ ಬದಲಾವಣೆ. 59ನೇ ಕ್ವಶನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿಧಿ 3ರ ಮಸೂದೆಯನ್ನು ಸಂಸತ್ತಿನ ಯಾವುದೇ ಸದನದಲ್ಲಿ ಮಂಡಿಸಬಹುದು ಅಂತ ಹೇಳಿದರೆ
ಎರಡನೇದು ಆದರೆ ಅಂತಹ ಮಸೂದೆಯನ್ನು ಮಂಡಿಸಲು ರಾಷ್ಟ್ರಪತಿಯ ಶಿಫಾರಸು ಅಗತ್ಯ ಅಂತ ಹೇಳಿದರೆ. ಮೂರನೇದು ಹಣಕಾಸು ಮಸೂದೆಯಂತೆ ವಿಧಿ 3ರ ಮಸೂದೆಯನ್ನು ಕೇವಲ ಲೋಕಸಭೆಯಲ್ಲೇ ಮಂಡಿಸಬೇಕು ಅಂತ ಹೇಳಿದರೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಂದರೆ 1 ಮತ್ತು 2 ಮಾತ್ರ ಸರಿ, 1 ಮತ್ತು 3 ಮಾತ್ರ ಸರಿ, 2 ಮತ್ತು 3 ಮಾತ್ರ ಸರಿ, ಮೇಲಿನ ಎಲ್ಲವೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಮಾತ್ರ ಸರಿಯಾಗಿರುತ್ತೆ. ವಿಧಿ 3ರ ಮಸೂದೆಯನ್ನು ಸಂಸತ್ತಿನಲ್ಲಿ ಯಾವುದೇ ಸದನದಲ್ಲಿ ಮಂಡಿಸಬಹುದು, ಆದರೆ ಅದಕ್ಕಾಗಿ ರಾಷ್ಟ್ರಪತಿಯ ಪೂರ್ವ ಶಿಫಾರಸು ಅಗತ್ಯ. ಇದು ಹಣಕಾಸು ಮಸೂದೆಯಂತೆ ಕೇವಲ ಲೋಕಸಭೆಯಲ್ಲೇ ಮಂಡಿಸುವ ಅಗತ್ಯ ಇಲ್ಲ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ತಪ್ಪಾಗಿ ಹೊಂದಿಸಲಾದ ಜೋಡಿ ಯಾವುದು ಅಂತ ಕೇಳಿದರೆ 1953 ಆಂಧ್ರ ರಾಜ್ಯ ರಚನೆ, 1963 ನಾಗಾಲ್ಯಾಂಡ್ ರಾಜ್ಯ ರಚನೆ, 1966 ಅದು ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. 1972ರಲ್ಲಿ ಸಿಕ್ಕಿಂ ಅಲ್ಲ ಮೇಘಾಲಯ ಆಗಿರುತ್ತೆ. ಮಣಿಪುರ 1972ರಲ್ಲಿ ಮೇಘಾಲಯ, ಮಣಿಪುರ ಮತ್ತು ತ್ರಿಪುರ ರಾಜ್ಯಗಳು ರೂಪುಗೊಂಡವು. ಸಿಕ್ಕಿಮು 1975ರಲ್ಲಿ ರೂಪುಗೊಳ್ಳಿತು. ನೆಕ್ಸ್ಟು, 1975ರಲ್ಲಿ ಸಿಕ್ಕಿಂ ಭಾರತಕ್ಕೆ ರಾಜ್ಯವಾಗಿ ಸೇರಿತು. ಸಿಕ್ಕಿಂ ಭಾರತದ 22ನೇ ರಾಜ್ಯವಾಯಿತು. ಸಿಕ್ಕಿಂನ ರಾಜ್ಯ ಸ್ಥಾನಮಾನವು 36ನೇ ಸಂವಿಧಾನ ತಿದ್ದುಪಡಿಯೊಂದಿಗೆ ಸಂಬಂಧಿಸಿದೆ ಅಂತ ಹೇಳಿದರೆ ಆಪ್ಷನ್ ಹೀಗಿದೆ: 1 ಸರಿ, 1 ಮತ್ತು 2 ಸರಿ, 1 ಮತ್ತು 3 ಸರಿ, ಮೇಲಿನ ಎಲ್ಲವೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿ. 1975ರಲ್ಲಿ 36ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಸಿಕ್ಕಿಂ ಭಾರತಕ್ಕೆ ಪೂರ್ಣ ರಾಜ್ಯವಾಗಿ ಸೇರಿತು. ಸಿಕ್ಕಿಂ ಭಾರತದ 22ನೇ ರಾಜ್ಯವಾಯಿತು. ಈ ವಿಷಯವು ರಾಜ್ಯಗಳ ಪುನರ್ರಚನೆ ಅಧ್ಯಾಯದಲ್ಲಿ ಪರೀಕ್ಷೆಗಳಿಗೆ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಿಕ್ಕಿಂ 1975ರಲ್ಲಿ ಭಾರತದ ರಾಜ್ಯವಾಯಿತು. ಸಿಕ್ಕಿಂಗೆ ರಾಜ್ಯದ ಸ್ಥಾನಮಾನ ನೀಡಲು 36ನೇ ಸಂವಿಧಾನ ತಿದ್ದುಪಡಿ ಮಾಡಲಾಯಿತು. ಸಿಕ್ಕಿಂ ಭಾರತದ 21ನೇ ರಾಜ್ಯವಾಯಿತು ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. 1 ಮತ್ತು 2 ಮಾತ್ರ ಸರಿಯಾಗಿರುತ್ತೆ. 21ನೇ ರಾಜ್ಯ ಅಲ್ಲ, 22ನೇ ರಾಜ್ಯ ಆಗಿ ಸೇರ್ಪಡೆ ಆಗುತ್ತೆ. 1975ರಲ್ಲಿ 36ನೇ ಸಂವಿಧಾನ ತಿದ್ದುಪಡಿ ಮೂಲಕ ಸಿಕ್ಕಿಂ ಭಾರತ ಪೂರ್ಣ ರಾಜ್ಯವಾಯಿತು. ಸಿಕ್ಕಿಂ ಭಾರತದ 22ನೇ ರಾಜ್ಯವಾಗಿ ಸೇರ್ಪಡೆ ಆಯಿತು. ಹೊಂದಿಸಿ ಬರೆಯೋದು: ಸಿಕ್ಕಿಮು 1966, ಮೇಘಾಲಯ 1975, ಹರಿಯಾಣ 1972, ಮಿಜೋರಾಂ 1987. ಇದಕ್ಕೆ ಸರಿಯಾದ ಉತ್ತರ ಸಿಕ್ಕಿಮು 1B ಆಪ್ಷನ್ ಎ ಸರಿಯಾಗುತ್ತೆ. ಇದಕ್ಕೆ 1B, 2C, 3A, 4D. ಸಿಕ್ಕಿಂ 1975, ಮೇಘಾಲಯ 72, ಹರಿಯಾಣ 1966, ಮಿಜೋರಾಂ 1987. ನೆಕ್ಸ್ಟ್ ಕ್ವೆಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮಿಜೋರಾಂ 1987ರಲ್ಲಿ ಭಾರತದ ರಾಜ್ಯವಾಯಿತು. ಅರುಣಾಚಲ ಪ್ರದೇಶವು 1987ರಲ್ಲಿ ರಾಜ್ಯವಾಯಿತು. ಗೋವಾ 1987ರಲ್ಲಿ ರಾಜ್ಯವಾಯಿತು. ಈ 3 ರಾಜ್ಯಗಳು ಒಂದೇ ಸಂವಿಧಾನ ತಿದ್ದುಪಡಿಯ ಮೂಲಕ ರಾಜ್ಯಗಳಾದವು ಅಂತ ಹೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ, ಆಯ್ಕೆ ಮಾಡಿ. 1 ಮತ್ತು 2 ಸರಿ, 1, 2, 3 ಸರಿ, 2 ಮತ್ತು 4 ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1, 2, 3 ಸರಿ. 1987ರಲ್ಲಿ ಮಿಜೋರಾಂ, ಅರುಣಾಚಲ ಪ್ರದೇಶ ಮತ್ತು ಗೋವಾ ರಾಜ್ಯಗಳಾದವು. ಆದರೆ ಈ 3 ರಾಜ್ಯಗಳ ರಚನೆಗೆ ಒಂದೇ ಸಂವಿಧಾನ ತಿದ್ದುಪಡಿ ಕಾರಣವಾಗಿರಲಿಲ್ಲ. ಆದ್ದರಿಂದ 4 ತಪ್ಪಾಗಿರುತ್ತೆ. 65ನೇದು ಸರಿಯಾದ ಜೋಡಿ ಯಾವುದು ಅಂತ ಕೇಳಿದ್ರೆ ಮಿಜೋರಾಂ 1987, ಸಿಕ್ಕಿಂ 1987. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಿಜೋರಾಂ 1987ರಲ್ಲಿ ಪೂರ್ಣ ರಾಜ್ಯವಾಯಿತು. ಸಿಕ್ಕಿಂ 1975, ಗೋವಾ, ಅರುಣಾಚಲ ಪ್ರದೇಶ 1987ರಲ್ಲಿ ರಾಜ್ಯಗಳಾದವು. ನೆಕ್ಸ್ಟು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ರಾಜ್ಯ ಪುನರ್ರಚನೆಯ ಪ್ರಕ್ರಿಯೆ 1956ರಲ್ಲೇ ಸಂಪೂರ್ಣವಾಗಿ ಅಂತ್ಯಗೊಂಡಿಲ್ಲ. 1956ರ ನಂತರವೂ ಹೊಸ ರಾಜ್ಯಗಳ ರಚನೆ ಮುಂದುವರಿಯಿತು. ಸಿಕ್ಕಿಂ, ಮಿಜೋರಾಂ, ಗೋವಾ ಮುಂತಾದವು ನಂತರದ ಅವಧಿಯಲ್ಲಿ ಭಾರತದ ರಾಜ್ಯಗಳಾದವು ಅಂತ ಹೇಳಿದರೆ ಆಪ್ಷನ್ ಹೀಗಿದೆ: 1 ಮಾತ್ರ ಸರಿ, 1, 2 ಸರಿ, 2, 3 ಸರಿ, ಮೇಲಿನ ಎಲ್ಲವೂ ಸರಿ. ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿ. 1956 ರಾಜ್ಯ ಪುನರ್ರಚನೆ ಅತ್ಯಂತ ಪ್ರಮುಖ ಹಂತವಾಗಿದ್ದರೂ ರಾಜ್ಯಗಳ ರಚನೆ ಅಲ್ಲಿಯೇ ನಿಲ್ಲಲಿಲ್ಲ. ನಂತರವೂ ವಿವಿಧ ಪ್ರದೇಶಗಳು ರಾಜ್ಯ ಸ್ಥಾನಮಾನ ಪಡೆದವು. ಸಿಕ್ಕಿಂ 1975, ಗೋವಾ 1987, ಮಿಜೋರಾಂ 1987 ಪ್ರಮುಖ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ಕ್ವೆಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಗೋವಾ 1987ರಲ್ಲಿ ಭಾರತದ ರಾಜ್ಯವಾಯಿತು. ಗೋವಾ ರಾಜ್ಯವಾಗುವ ಮೊದಲು ಕೇಂದ್ರಾಡಳಿತ ಪ್ರದೇಶವಾಗಿತ್ತು. ಗೋವಾಕ್ಕೆ ರಾಜ್ಯ ಸ್ಥಾನಮಾನ ನೀಡಿದ ನಂತರ ದಮನ್ ಮತ್ತು ದಿಯು ಕೂಡ ಅದೇ ಸಮಯದಲ್ಲಿ ಪ್ರತ್ಯೇಕ ರಾಜ್ಯವಾಯಿತು ಅಂತ ಹೇಳಿದರೆ ಇಲ್ಲಿ ಆಪ್ಷನ್ ಹೀಗಿದೆ ನೋಡಿ: 1 ಮತ್ತು 2 ಸರಿ, 1 ಮತ್ತು 3 ಸರಿ, 2 ಮತ್ತು 3 ಸರಿ, ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. 1 ಮತ್ತು 2 ಮಾತ್ರ ಸರಿಯಾಗುತ್ತೆ. ದಿಯು ದಮನ್ ರಾಜ್ಯ ಆಗಿರಲಿಲ್ಲ, ಕೇಂದ್ರಾಡಳಿತ ಪ್ರದೇಶ. ಗೋವಾ ಮೇ 30, 1987ರಂದು ಭಾರತದ 25ನೇ ರಾಜ್ಯವಾಯಿತು. ಅದಕ್ಕೂ ಮೊದಲು ಗೋವಾ ಕೇಂದ್ರಾಡಳಿತ ಪ್ರದೇಶವಾಗಿತ್ತು. ದಮನ್ ಮತ್ತು ದಿಯು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವಾಗಿಯೇ ಉಳಿದ್ವು, ರಾಜ್ಯವಾಗಿರಲಿಲ್ಲ. ಹಾಗಾಗಿ ಅದು ತಪ್ಪಾಗಿರುತ್ತೆ. ನೆಕ್ಸ್ಟ್ ಕ್ವೆಶನು, ಹೊಂದಿಸಿ ಬರೆಯಿರಿ. ಪಟ್ಟಿ ಎ, ಪಟ್ಟಿ ಬಿ. 22ನೇ ರಾಜ್ಯ ಸಿಕ್ಕಿಮು 1B, 23ನೇ ರಾಜ್ಯ 22 ಗೋವಾ, 23 ಸಿಕ್ಕಿಂ, 24 ಅರುಣಾಚಲ ಪ್ರದೇಶ್, 25 ಮಿಜೋರಾಂ ಅಂತ ಹೇಳಿದರೆ ಆಪ್ಷನ್ ಹೀಗಿದೆ: 1B, 2D, 3C, 4A. 1B, 2C, 3D, 4A. 1C, 2D, 3B, 4A. 1A, 2B, 3C, 4D ಅಂತ ಹೇಳಿದ್ದಾರೆ.
ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಆಗುತ್ತೆ. ಸಿಕ್ಕಿಂ 22ನೇ ರಾಜ್ಯವಾಯಿತು. ನಂತರ ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶಗಳ ರಾಜ್ಯ ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ 23 ಮತ್ತು 24ನೇ ರಾಜ್ಯಗಳ ಕ್ರಮ ಬರುತ್ತದೆ. ಗೋವಾ 25ನೇ ರಾಜ್ಯವಾಯಿತು. ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಸರಿಯಾದ ಕಾಲಾನುಕ್ರಮ ಯಾವುದು ಅಂತ ಕೇಳಿದರೆ ಸಿಕ್ಕಿಂ ರಾಜ್ಯವಾಯಿತು, ಮಿಜೋರಾಂ ರಾಜ್ಯವಾಯಿತು, ಗೋವಾ ರಾಜ್ಯವಾಯಿತು, ಅರುಣಾಚಲ ಪ್ರದೇಶ ರಾಜ್ಯವಾಯಿತು ಅಂತ ಹೇಳಿದರೆ ಆಪ್ಷನ್ ಎ ಸರಿಯಾಗಿರುತ್ತೆ. 1975 ಸಿಕ್ಕಿಂ, 1987 ಮಿಜೋರಾಂ, 1987 ಅರುಣಾಚಲ ಪ್ರದೇಶ, 1987 ಗೋವಾ ರಾಜ್ಯ. ಇವುಗಳಲ್ಲಿ 1987ರಲ್ಲಿ 3 ರಾಜ್ಯಗಳು ರಚನೆಯಾದ ಕಾರಣ ವರ್ಷ ಒಂದೇ ಆಗಿದ್ದರೂ ಕೂಡ ಅವುಗಳ ಕಾಯ್ದೆ ಮತ್ತು ಜಾರಿಗೆ ಸಂಬಂಧಿಸಿದ ವಿವರಗಳನ್ನು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೊಸ ರಾಜ್ಯದ ರಚನೆಯ ಸಂದರ್ಭದಲ್ಲಿ ಮೊದಲ ಅನುಸೂಚಿಯಲ್ಲಿ ಬದಲಾವಣೆ ಮಾಡಬಹುದು ಅಂತೇಳಿದರೆ, ಎರಡನೇದು ರಾಜ್ಯಸಭೆಯಲ್ಲಿ ರಾಜ್ಯಗಳ ಸ್ಥಾನಗಳ ಹಂಚಿಕೆಗೆ 4ನೇ ಅನುಸೂಚಿ ಸಂಬಂಧಿಸಿದೆ ಅಂತೇಳಿದರೆ, ವಿಧಿ 4ರ ಅಡಿಯಲ್ಲಿ ಇಂತಹ ಬದಲಾವಣೆಗಳನ್ನು ಮಾಡಲು ಪ್ರತ್ಯೇಕ ಸಂವಿಧಾನ ತಿದ್ದುಪಡಿ ಕಾಯ್ದೆ ಕಡ್ಡಾಯ ಅಂತ ಹೇಳಿದರೆ ಇದಕ್ಕೆ ಸರಿಯಾದದ್ದು ಆಪ್ಷನ್ ಯಾವುದು ಅಂದರೆ ಆಪ್ಷನ್ ಎ ಆಗುತ್ತೆ. 1 ಮತ್ತು 2 ಸರಿಯಾಗಿರುತ್ತೆ. ಹೊಸ ರಾಜ್ಯ ರಚನೆ ಅಥವಾ ರಾಜ್ಯಗಳ ಪುನರ್ರಚನೆಯ ಸಂದರ್ಭದಲ್ಲಿ ಮೊದಲ ಮತ್ತು 4ನೇ ಅನುಸೂಚಿಗಳಲ್ಲಿ ಅಗತ್ಯ ಬದಲಾವಣೆಗಳನ್ನು ಮಾಡಬಹುದು. ವಿಧಿ 4ರ ಕಾರಣದಿಂದ ಅವುಗಳನ್ನು ಪ್ರತ್ಯೇಕವಾಗಿ ವಿಧಿ 368ರ ಸಂವಿಧಾನ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ. ಹಾಗಾಗಿ ಆಪ್ಷನ್ 3 ತಪ್ಪಾಗಿರ್ತೈತಿ. ನೆಕ್ಸ್ಟ್ ಕ್ವೆಶನ್, ಕೆಳಗಿನ ಅಂದರೆ ಹೇಳಿಕೆ ಮತ್ತು ಕಾರಣ. ಭಾರತದಲ್ಲಿ ಹೊಸ ರಾಜ್ಯಗಳನ್ನು ರಚಿಸುವ ಅಧಿಕಾರವನ್ನು ಸಂಸತ್ತಿಗೆ ನೀಡಲಾಗಿದೆ. ಇದು ಸಂವಿಧಾನ ವಿಧಿ 303ರ ಅಡಿಯಲ್ಲಿ ಸಂಸತ್ತು ರಾಜ್ಯಗಳ ರಚನೆ, ಪ್ರದೇಶ, ಗಡಿ ಅಥವಾ ಹೆಸರಿನಲ್ಲಿ ಬದಲಾವಣೆ ಮಾಡಬಹುದು ಅಂತ ಹೇಳಿದ್ರೆ ಇದು ಹೇಳಿಕೆ ಕಾರಣ ಎರಡೂ ಸರಿ, ವಿವರಣೆ ಕೂಡ ಸರಿಯಾಗಿದೆ ಅಂತ ಹೇಳ್ತೈತಿ. ಆಮೇಲೆ ಬಿ ಹೇಳಿಕೆ ಕಾರಣ ಎರಡೂ ಸರಿ ಆದರೆ ವಿವರಣೆ ಸರಿಯಲ್ಲ ಅಂತ ಹೇಳ್ತೈತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಫ್ರೆಂಡ್, ಇಲ್ಲಿಗೆ ಸಂವಿಧಾನದ 3ನೇ ಅಧ್ಯಾಯದ್ದು 71 ಕ್ವೆಶನನ್ನು ತೊಗೊಂಡಿದ್ದೆ. ಇಲ್ಲಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಚಾಪ್ಟರನ್ನು ತೊಗೊಂಡು ಮತ್ತೆ ಬರ್ತೀನಿ. ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಸ್ಟಡಿ ವಿತ್ MD ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ತರಹ ಎಲ್ಲ ವಿಡಿಯೋಗಳನ್ನು ಮಾಡಿದ್ದೀನಿ. ಕರೆಂಟ್ ಅಫೇರ್ಸ್ ಕೂಡ ಇವಾಗ ಕೇಳುವಂಥ ಕ್ವಶನ್ಗಳಿಗೆ ತುಂಬ ಉಪಯುಕ್ತವಾಗೋ ಥರ ವಿವರಣೆಗಳ ಕೊಟ್ಟು ಕೂಡ ವಿಡಿಯೋ ಮಾಡಿದ್ದೀನಿ. ನೋಡಿ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂದರೆ ಚಾಪ್ಟರ್ ವೈಸ್ ಇದನ್ನು ಮಾಡಿದ್ದೀನಲ್ವ, ಈಗ ಎಲ್ಲ ಮಿಕ್ಸ್ ಅಂದರೆ ಎಲ್ಲ ಚಾಪ್ಟರ್ನು ಮಿಕ್ಸ್ ಕ್ವಶನನ್ನು ತೊಗೊಂಡು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. VAO ಎಕ್ಸಾಮ್ಗೆ ಉಪಯುಕ್ತವಾಗುವಾಗೆ. ಮತ್ತು RRB ಗ್ರೂಪ್ ಡಿದು ಎಕ್ಸಾಮ್ ನಡೀತಿದೆ ಅಲ್ವಾ, ಕರೆಂಟ್ ಅಫೇರ್ಸ್ ತುಂಬ ಯೂಸ್ಫುಲ್ ಆಗಿದೆ ನೋಡಿ. ಧನ್ಯವಾದಗಳು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.